Good morning, my dear students. Welcome back to Success Academy Jamkhandi. This is Ramesh Pujari, dear students. This is Ramesh Pujari. Good morning, sir. Good morning. ನೋಡಿ, ನೀವು ಯಾವುದೇ ಕ್ಲಾಸಿಗೆ ಜಾಯ್ನ್ ಆಗಿರಲಿ, ನೀವು ಪಿ ಎಸ್ ಟಿ ಆರ್ ಇರ್ಬೋದು, ಜಿ ಪಿ ಎಸ್ ಟಿ ಆರ್ ಇರ್ಬೋದು, ಎಚ್ ಎಸ್ ಟಿ ಆರ್ ಇರ್ಬೋದು, ಪಿ ಯು ಲೆಕ್ಚರರ್ ಇರ್ಬೋದು, ಎಸ್ ಡಿ ಎಫ್ ಡಿ ಯಾವುದಕ್ಕೆ ಹೋದ್ರೂ ಕೂಡ ನಾನೀಗ ಸದ್ಯ ಮಾಡ್ತಾ ಇರುವಂಥ ಈ ಗ್ರಾಮರ್ ಕ್ಲಾಸು ನಿಮ್ಗೆ ಎಲ್ಲದಕ್ಕೂ ಹೆಲ್ಪ್ ಆಗುತ್ತೆ. ಅರ್ಥ ಆಯ್ತಾ ರೀ? ಎಸ್. ನೋಡಿ, ನಮ್ಮ ಆ್ಯಪ್ ಒಳಗಡೆ ನಿಮಗೆ ಯಾವ ರೀತಿ ಕ್ಲಾಸ್ಗಳನ್ನ ಕೊಟ್ಟಿದ್ದೀವಿ ಅನ್ನೋದನ್ನ ಹೇಳ್ತಾ ನಾನು ನಿಮ್ಗೆ ಮುಂದಿನ ಹೇಳ್ತಾ ಇದ್ದೇನೆ. ಅರ್ಥ ಆಯ್ತಾ ನಾ ತರದ್ದು? ಎಸ್. ನೋಡಿ, ಈಗ ನಿಮಗೆ ನಾನೇನ್ ಮಾಡಿದ್ದೀನಪ್ಪ ಅಂದ್ರೆ ನಮ್ಮ ಆ್ಯಪ್ ಒಳಗಡೆ ಇಂಗ್ಲಿಷ್ P2 ಅಂತ ಒಂದು ಫೋಲ್ಡರ್ ಅನ್ನ ಮಾಡಿದ್ದೀನಿ, ಒಂದು P1 ಅಂತ ಒಂದು ಫೋಲ್ಡರ್ ಮಾಡಿದ್ದೇನೆ. ಈಗ ಸದ್ಯ ನಾನು ಮಾಡ್ತಾ ಇರುವಂತ ಇದೇನ್ ತರಗತಿ ಅದಲ್ಲ, ಇದು ಇಂಗ್ಲಿಷ್ P2 ಒಳಗಡೆ ಬರುತ್ತಾ. ಅರ್ಥ ಆಯ್ತಾ ನಾ ತರದ್ದು? P2 ಒಳಗಡೆ ನಿಮಗೆ ನೌನ್ ಅಂತ ಒಂದು ಫೋಲ್ಡರ್ ಇರುತ್ತಾ, ಆ ನೌನ್ ಫೋಲ್ಡರ್ ಒಳಗಡೆ ಇದು ಬರುತ್ತೆ. ನಾನು ನೌನ್ ಮೇಲೆ ತಿಳಿತಾ ಒಂದು 50 ಕ್ಲಾಸ್ಗಳನ್ನ ಜಿ ಪಿ ಎಸ್ ಟಿ ಆರ್ದವ್ರಿಗೆ ಮಾಡಿದ್ದೀನಿ, ಒಂದು 25 ಕ್ಲಾಸು ಎಚ್ ಎಸ್ ಟಿ ಆರ್ದವ್ರಿಗೆ ಮಾಡಿದ್ದೀನಿ, ಒಂದು 15 ಕ್ಲಾಸು ಪಿ ಎಸ್ ಟಿ ಆರ್ದವ್ರಿಗೋಸ್ಕರ ಮಾಡಿದ್ದೀನಿ. ಅರ್ಥ ಆಯ್ತಾ ರೀ? ಯಾವ್ಯಾವ ಎಕ್ಸಾಮ್ಗೆ ಎಷ್ಟೆಷ್ಟು ಲೆವೆಲ್ ಬೇಕೋ ಅಷ್ಟು ಲೆವೆಲ್ ನಾನು ಅಲ್ಲಿ ಹೇಳ್ಕೊಟ್ಟಿದ್ದೀನಿ. ಈಗ ನಾನೇನ್ ಮಾಡ್ತಾ ಇದ್ದೇನೆ ಅಂತಂದ್ರೆ, ನೀವು ಯಾರ್ಯಾರು ಈಗ ಸದ್ಯ ಈ ಎಕ್ಸಾಮ್ಸ್ಗಳಿಗೆ ಈಗ ಸದ್ಯ ತಯಾರಿ ಮಾಡ್ತಾ ಇದ್ದೀರಾ, ನಿಮ್ಗೊಂದು ರಿವಿಷನ್ ಕ್ಲಾಸ್ ಅಂತ ಮಾಡ್ತಾ ಇದ್ದೀನಿ. ರಿವಿಷನ್ ಅಂತ ಮಾಡಿ ಮತ್ತೆ ವಾಪಸ್ ನೌನದ ಫೋಲ್ಡರ್ ನಲ್ಲಿ ಬಂದ್ಬಿಡುತ್ತೆ. ಅದು ಒಂದು 2 ಕ್ಲಾಸ್ನಲ್ಲಿ ನೌನನ್ನ ಎಲ್ಲ ಕಂಪ್ಲೀಟ್ ಮಾಡಿ ಕೊಟ್ಬಿಡ್ತೀನಿ. ಅದರಿಂದ ಏನಾಗ್ಬಿಡುತ್ತೆ, ನಿಮಗೆ ನೌನ್ ಅಂದ್ರೆ ಏನು ಅನ್ನೋದೊಂದು ಐಡಿಯಾ ಬರುತ್ತೆ. ಅರ್ಥ ಆಯ್ತಾ ರೀ? ಆದ್ರೆ ಈಗ ಸದ್ಯ ಸರ್ ಅಲ್ಲ 50 ಕ್ಲಾಸ್ ನೌನ್ ಮೇಲೆ ಅದಾವಲ್ಲ, ಅವತೂರ್ ನಾವು ನೋಡ್ಬೇಕು ನೋಡ್ಬಾರ್ದು, ನೀವು ನೋಡ್ಲೇಬೇಕು. ಅರ್ಥ ಆಯ್ತಾ? ಅವತೂರ್ ನೀವು ನೋಡ್ಲೇಬೇಕ್ರಿ. ಅವತೂರ್ನ ನೋಡಿ, ಅರ್ಥ ಆಯ್ತಾರೆ, ಅದ್ರ ಜೊತೆ ಇದನ್ನು ನೋಡಿ, ಇಲ್ಲ ಇದನ್ನ ನೋಡ್ಕೊಂಡು ಅದನ್ನ ನೋಡ್ಕೊಳ್ಳಿ, ಅದು ನಿಮ್ ಇಷ್ಟ. ಅರ್ಥ ಆಯ್ತಾ? ಸೊ ನಾನೇನ್ ಮಾಡ್ತಾ ಇದ್ದೀನಿ, ಹೊಟ್ಟೆ ಒಂಥರ ಎಲ್ಲಾನು ನಿಮಗೆ ಮತ್ತೊಮ್ಮೆ ಇದನ್ನ ಗ್ಲಾನ್ಸ್ ಆಗಿ ನಾನು ಹೋಗ್ತಾ ಇದ್ದೀನಿ. ಅರ್ಥ ಆಯ್ತಾ ರೀ? ಎಸ್. ಈಗ ಮತ್ತೊಂದು ವಿಚಾರ ಏನಪ್ಪಾ ಅಂತಂದ್ರೆ, ಹೊಸ ವರ್ಷದ ಒಂದು ಸ್ಪೆಷಲ್ ಆಫರ್ ಅನ್ನ ಬಗ್ಗೆ ನಾನು ಈಗಾಗಲೇ ಹೇಳಿದ್ದೀನಿ. ಈ ಆಫರು ಕೇವಲ ಹೊಸ ವಿದ್ಯಾರ್ಥಿಗಳಿಗೆ ಮಾತ್ರ ಅಲ್ಲ, ಯಾರ್ಯಾರು ನಮ್ಮಲ್ಲಿ ಈಗಾಗಲೇ ಪೇಡ್ ಸ್ಟೂಡೆಂಟ್ಸ್ ಅಂತ ಇದ್ದಾರೋ ಅವ್ರಿಗೋಸ್ಕರನೂ ಇರುತ್ತೆ. ನೆನಪಿರ್ಲಿ, ಇದು ನಮ್ಮ ಆಫರು ಕೇವಲ ಹೊಸ ಸ್ಟೂಡೆಂಟ್ಸ್ ಅಲ್ಲ. ಅಲ್ಲಿ ಬರ್ದು ನೋಡ್ರಿ, ಆಲ್ರೆಡಿ ಪೇಡ್ ಆರ್ ನ್ಯೂ ಸ್ಟೂಡೆಂಟ್ಸ್ ಕ್ಯಾನ್ ಅಟೆಂಪ್ಟ್ ದಿಸ್ ಎಕ್ಸಾಮ್. ತಿಳಿತಾನ ತರದ್ದು ನ್ಯೂ ಸ್ಟೂಡೆಂಟ್ಸ್ಗಳು ಅಟೆಂಪ್ಟ್ ಮಾಡ್ಬೋದು. ಇದು ಹೆಂಗ್ ಮಾಡಿದ್ವಪ್ಪ ಅಂತಂದ್ರೆ, 2ನೇ ತಾರೀಕಿಗೆ, 3ನೇ ತಾರೀಕಿಗೆ, 4ನೇ ತಾರೀಕಿಗೆ 3 ದಿನ 3 ಎಕ್ಸಾಮ್ ಅನ್ನ ಇಡ್ತೇನೆ. ಸಾಯಂಕಾಲ 6 ಗಂಟೆಗೆ, ನೆನಪಿರ್ಲಿ ಸಾಯಂಕಾಲ 6 ಗಂಟೆ, ಅಥವಾ ನಾವ್ ಏನ್ ಮಾಡ್ಬಿಡೋಣ, ಸಾಯಂಕಾಲ 7 ಗಂಟೆಗೆ ಎಕ್ಸಾಮ್ ಇಡೋಣ. ಅರ್ಥ ಆಯ್ತರಿ? ಸೊ 2ನೇ ತಾರೀಕಿಗೆ ನಾವು ಜಿ ಪಿ ಟಿ ಇಟ್ಬಿಡೋಣ. ತಿಳಿತರಿ? 3ನೇ ತಾರೀಕಿಗೆ ನಾವ್ ಏನ್ ಮಾಡ್ಬಿಡೋಣ, ಎಚ್ ಎಸ್ ಟಿ ಆರ್ ಇಟ್ಬಿಡೋಣ. 4ನೇ ತಾರೀಕಿಗೆ ಪಿ ಎಸ್ ಟಿ ಆರ್ ಇಟ್ಬಿಡೋಣ. ತಿಳಿತರಿ? ಇದನ್ನ ನೀವು ಜಾಯಿನ್ ಆಗ್ಬೇಕಂದ್ರೆ ಹೇಗ್ ಆಗ್ಬೇಕು ಅನ್ನೋದ್ರ ಬಗ್ಗೆ ನಾನು ಈಗಾಗಲೇ ತುಂಬಾ ಸಲ ನಿಮಗೆ ನೋಟಿಫಿಕೇಶನ್ ನಲ್ಲಿ ಹಾಕಿದ್ದೀನಿ, ಯಾವ ತರ ನೋಡ್ಬೇಕಂತ. ನಮ್ಮ ಯೂಟ್ಯೂಬ್ ಚಾನಲ್ ನಲ್ಲಿ ಅಥವಾ ಈ ಒಂದು ವಿಡಿಯೋದ ಕೆಳಗಡೆ ಡಿಸ್ಕ್ರಿಪ್ಷನ್ ಅಲ್ಲಿ ನಾನೊಂದು ವಿಡಿಯೋನ ಹಾಕಿದ್ದೀನಿ. ಏನೂ ಇಲ್ಲ, ಇದನ್ನ ಜಾಯಿನ್ ಆಗ್ಬೇಕಾದಂದ್ರೆ ಈ ಟೆಸ್ಟ್ ನ ನೀವು ಬರೆದ್ರೆ, ಜಿ ಪಿ ಟಿ ದವ್ರು ಜಿ ಪಿ ಟಿ ಬರೀರಿ, ಎಚ್ ಎಸ್ ಟಿ ದವ್ರು ಎಚ್ ಎಸ್ ಟಿ ಬರೀರಿ, ಪಿ ಎಸ್ ಟಿ ದವ್ರು ಪಿ ಎಸ್ ಟಿ ದವ್ರು ಬರೀರಿ. ಬರೆದು ಟಾಪ್ 10 ರ್ಯಾಂಕ್ ಯಾರು ಬರ್ತಾರೋ ಅವರಿಗೆ ನಮ್ಮ ತರಗತಿಗಳು ಉಚಿತವಿರ್ತಾವ. ಅರ್ಥ ಆಯ್ತಾರಿ? ಉಚಿತವಿರ್ತದ ಅಂದ್ರೆ 0 ರೂಪಾಯಿ. ಸರ್ ಮತ್ ನಾವು ಈಗಾಗಲೇ ರೊಕ್ಕ ಕೊಟ್ಟಿವಲ್ಲ ರೀ, ನಾವೇನ್ ಮಾಡೋದು? ನಾನು ಅದನ್ನೇ ಹೇಳ್ತಾ ಇದ್ದೇನಪ್ಪ, ಪೂರ ನನ್ನ ಮಾತು ಕೇಳು. ಯಾರು ಈಗಾಗಲೇ ನೀವು ಫೀಸ್ ಅನ್ನ ಕೊಟ್ಟಿದ್ದೀರಾ, ನಿಮ್ಮ ಫೀಸ್ ಅನ್ನ ವಾಪಸ್ ಮಾಡಲಾಗುತ್ತದೆ. ನೆನಪಿರ್ಲಿ, ನಿಮ್ಮ ಫೀಸ್ ಅನ್ನ ವಾಪಸ್ ಮಾಡಲಾಗುತ್ತದೆ. ಕಂಪ್ಲೀಟ್ ನೀವು ಏನ್ ನನಗೆ ಕೊಟ್ಟಿರಿ, ಜಿ ಎಸ್ ಟಿ ಬಿಟ್ಟು ಏನ್ ಕೊಟ್ಟಿರಲ್ಲ ಅದೆಲ್ಲಾನು ನಿಮಗೆ ವಾಪಸ್ ಬಂದ್ಬಿಡ್ತದ. ಒಂದು ಬಂಗಾರ ವಾಪಸ್ ಕೊಡೋದ್ನಾಗ ಜಿ ಎಸ್ ಟಿ ವಾಪಸ್ ಕೊಡಂಗಿಲ್ಲ ಅಂದ್ಮೇಲೆ ಜಿ ಎಸ್ ಟಿ ಅದು ನನಗೂ ಇರೋದಿಲ್ಲ. ಅರ್ಥ ಆಯ್ತಾರಿ? ಜಿ ಎಸ್ ಟಿ ಬಿಟ್ಟು ನಿಮ್ದೆಲ್ಲಾ ಫೀಸ್ ಅನ್ನ ವಾಪಸ್ ಕೊಟ್ಬಿಡ್ತೇನೆ. ಆದ್ರೆ ಯಾರು ಹೊಸ ಸ್ಟೂಡೆಂಟ್ಸ್ಗಳು ಬರ್ತಾರಲ್ಲ ಅವ್ರಿಗೆ ಮಾತ್ರ ನಾನು ಏನ್ ಮಾಡಿರ್ತೀನಪ್ಪ ಅಂತಂದ್ರೆ, ಕಂಪ್ಲೀಟ್ ಆಗಿ 0 ರೂಪೀಸ್ದಲ್ಲಿ ಯಾವ್ದು ಬೇಕೋ ಆ ಕ್ಲಾಸ್ ಅನ್ನ ಕೊಡ್ತೀನಿ. ಬಟ್ ಅವರು ಆ ಎಕ್ಸಾಮ್ ಅನ್ನ ಬರ್ದಿರ್ಬೇಕು. ಜಿ ಪಿ ಟಿ ಬರ್ದವ್ರಿಗೆ ಜಿ ಪಿ ಟಿ ಕೊಡ್ತದ, ಎಚ್ ಎಸ್ ಟಿ ಆರ್ ಬರ್ದವ್ರಿಗೆ ಎಚ್ ಎಸ್ ಟಿ ಆರ್ ಕೊಡ್ತದ, ಪಿ ಎಸ್ ಟಿ ದವ್ರು ಬರ್ದವ್ರಿಗೆ ಪಿ ಎಸ್ ಟಿ ಆರ್ ಕೊಡ್ತದ. ತಿಳಿತರಿ? ಸರ್ ಈ ಟೆಸ್ಟ್ ನ ಅಟೆಂಪ್ಟ್ ಆಗ್ಬೇಕಂದ್ರೆ, ಹಂಗಾರೆ ಇದು ಆಫರ್ ಟೆಸ್ಟ್ ನ ಅಟೆಂಪ್ಟ್ ಮಾಡ್ಬೇಕಂತಂದ್ರೆ ಹೆಂಗೆ ಅಂತಂದ್ರೆ,
2ನೇ ತಾರೀಕು 3ನೇ ತಾರೀಕು 4ನೇ ತಾರೀಕು ಸಾಯಂಕಾಲ 7 ಗಂಟೆಯಿಂದ 9 ಗಂಟೆ 2 ತಾಸಿನ ಟೆಸ್ಟ್ ಇರ್ತದೆ. GPT ದವ್ರು 2ನೇ ತಾರೀಕು, HST ದವ್ರು 3ನೇ ತಾರೀಕು, 4ನೇ ತಾರೀಕು PST. ಈ ಟೆಸ್ಟ್ ನೀವು ಅಟೆಂಪ್ಟ್ ಮಾಡ್ಬೇಕಂದ್ರೆ 24 ರೂಪಾಯಿ ಫೋನ್ ಪೇ ಅಂದ್ರೆ 24 ರೂಪಾಯಿ ಆ ಕೋರ್ಸ್ ಅನ್ನ ಹೋಗಿ ಕೊಂಡ್ಕೋಬೇಕು ನೀವು ನಮ್ಮ ಆ್ಯಪ್ ಒಳಗಡೆ. ತಿಳಿತರಿ? ಆ ಕೋರ್ಸ್ ಅನ್ನ ಹೆಂಗ್ ತಗೋಬೇಕಂದ್ರೆ ಈ ತರ ಬರ್ತೀರಾ, ಇಲ್ಲಿ ಸ್ಪೆಷಲ್ ಆಫ್ ಕೋರ್ಸ್ ಅಂತ ಇದೆ, ಅದರಲ್ಲಿ ಕ್ಲಿಕ್ ಮಾಡಿದ್ರೆ ನ್ಯೂ ಇಯರ್ ಟೆಸ್ಟ್ ಅಂತ ಬರ್ತದ. ಆ ನ್ಯೂ ಇಯರ್ ಟೆಸ್ಟ್ ಮೇಲೆ ಕ್ಲಿಕ್ ಮಾಡಿಕೊಳ್ಳಿ 3 ಟೆಸ್ಟ್ಗಳು ಓಪನ್ ಆಗ್ತಾವ. ಆಮೇಲೆ ಅದನ್ನ ಯಾವ ಟೆಸ್ಟ್ ಬೇಕು, ಉದಾಹರಣೆಗೆ ನೀವು GPS ಬೇಕಂತಂದ್ರೆ GPS ದಿಂದ ನೆಕ್ಸ್ಟ್ ಸ್ಟೆಪ್ನಾಗ ಆ GPS ಓಪನ್ ಆಗುತ್ತೆ. ಈ 99 ಫ್ಲಾಟ್ ಕೂಪನ್ ಕೋಡ್ ಮೇಲೆ ಟಿಕ್ ಮಾಡಿ ಅಥವಾ ಕ್ಲಿಕ್ ಮಾಡಿದ ಮೇಲೆ ಅದು ಈ ತರ ಓಪನ್ ಆಗುತ್ತೆ. ಈ ತರ ಓಪನ್ ಆದ್ಮೇಲೆ ನೀವೇನ್ ಮಾಡ್ಬೇಕು, ಈ ಟೆಸ್ಟ್ ಪಾಸ್ ಅಂತ ಏನದಲ್ಲ ಅದನ್ನ ಅನ್ಟಿಕ್ ಮಾಡ್ರಿ, ಅದನ್ನ ಹೋಗಿಸ್ಬಿಡ್ರಿ. ಅದು 24 ರೂಪಾಯಿ ಆಗುತ್ತಾ, ಇಲ್ಲ ಅಂದ್ರೆ 21 ರೂಪಾಯಿ ಆಗುತ್ತಾ. ನಿಮ್ ಫೋನ್ ಪೇ ಇದ್ರೆ ಫೋನ್ ಪೇ ಮಾಡಿ, ಸ್ಕ್ಯಾನರ್ ಇದ್ರೆ ನೀವು ಸ್ಕ್ಯಾನರ್ ಮೇಲೆ ಕ್ಲಿಕ್ ಮಾಡ್ಕೊಂಡು ನಿಮ್ ಇನ್ನೊಬ್ಬರು ಮೊಬೈಲ್ದಿಂದ ಸ್ಕ್ಯಾನ್ ಮಾಡಿ ಅದ್ರ ಪೇ ಮಾಡಿ. ಇದನ್ನ ಮಾಡೋದ್ರ ಮುಖಾಂತರ ಈ ಟೆಸ್ಟ್ ನ ಅಟೆಂಪ್ಟ್ ಮಾಡ್ತೀರಾ. ಸರ್ ಟೆಸ್ಟ್ ಸಿಲೆಬಸ್ ಏನದ ರೀ ನಮಗೆ ಗೊತ್ತಿಲ್ಲ ಅಂತ ಅನ್ಬೋದು. ಈ ಟೆಸ್ಟ್ ಸಿಲೆಬಸ್ ವಿದ್ಯಾರ್ಥಿಗಳೇ ಇಲ್ಲಿದೆ ನೋಡಿ. GPT ದವರಿಗೆ ಈ ತರ ಸಿಲೆಬಸ್ ಅದ, ಸ್ಕ್ರೀನ್ ಶಾಟ್ ನೀವು ತಗೋಬಹುದು. ತಿಳಿತರಿ? ಇದು HST ದವರಿಗಿದೆ, ಇದು PST ದವರಿಗಿದೆ. ಎಲ್ಲ MCQ ಕೇವಲ 2 ಗಂಟೆಗಳು ಮಾತ್ರ ನಿಮ್ಮ ಎಕ್ಸಾಮ್ ನ ಅಟೆಂಪ್ಟ್ ಮಾಡ್ಲಿಕ್ಕೆ. ಗುಡ್ ಮಾರ್ನಿಂಗ್ ಸರ್, ಗುಡ್ ಮಾರ್ನಿಂಗ್. ಸೊ ಇದೊಂದು ಹ್ಯಾಪಿ ನ್ಯೂ ಇಯರ್ ಆಫರ್ ಇದೆ. ತಿಳಿತಾನೆ ಹ್ಯಾಪಿ ನ್ಯೂ ಇಯರ್ ಆಫರ್ ಇದೆ. ಸೊ ಯಾರ್ಯಾರು ಈಗಾಗಲೇ ಪೇಡ್ ಸ್ಟೂಡೆಂಟ್ಸ್ ಇದ್ದೀರಾ, ಟಾಪ್ 10 ನೋಡಿ 1ನೇ ರ್ಯಾಂಕ್ ದಿಂದ 10ನೇ ರ್ಯಾಂಕ್ ವರೆಗೆ ಯಾರು ಬರ್ತಾರೆ ಅವ್ರಿಗೆ ಫೀ ವಾಪಸ್ ಕೊಡ್ತದ. ಹೊಸದಾಗಿ ಯಾರು ಅಡ್ಮಿಷನ್ ತಗೋತಾರ ಅವ್ರಿಗೆ 1 ರೂಪಾಯಿ ಇರೋದಿಲ್ಲ. 10ನೇ ರ್ಯಾಂಕ್ ದಿಂದ 20ನೇ ರ್ಯಾಂಕ್ ಬಂದವರಿಗೆ ಟೆಸ್ಟ್ ಸಿರೀಸ್ ಫ್ರೀ ಇರ್ತದ. ಯಾವ್ದಾದ್ರು ಒಂದು ಟೆಸ್ಟ್ ಸಿರೀಸ್ ಅನ್ನ ಫ್ರೀ ಕೊಡ್ತೀನಿ. ಅಂದ್ರೆ PST ಎಕ್ಸಾಮ್ ಬರ್ದವ್ರಿಗೆ PST ಟೆಸ್ಟ್ ಫ್ರೀ ಇರ್ತದ. 20 ಅಂದ್ರೆ ಒಟ್ಟಾರೆ 100% ಸ್ಕಾಲರ್ಶಿಪ್ ಅನ್ನುವಂತ ಈ ಒಂದು ಕ್ಲಾಸ್ ಆಗಿದೆ. ಅರ್ಥ ಆಯ್ತಾರೆ? ಟೆಸ್ಟ್ ಆಗಿದೆ, ಸಾರಿ. ಹಾಗಾದ್ರೆ ನಾನು ಇಟ್ಟು ತಗ ಹೇಳಿದ ಮಾಹಿತಿ ಎಲ್ಲರಿಗೂ ತಿಳಿದಿದ್ರೆ ಎಸ್ ಅಂತ ತಮ್ಮ ಕೊಡ್ಬೋದು ಗೈಸ್, ಅಥವಾ ಎಸ್ ಅಂತ ನೀವು ಟೈಪ್ ಮಾಡ್ಬೋದು. ಈ ಟೆಸ್ಟ್ ಸಿರೀಸ್ ಅನ್ನ ಅಟೆಂಪ್ಟ್ ಮಾಡಿ ನಿಮ್ಮ ಫೀಸ್ ಅನ್ನ ವಾಪಸ್ ತಗೊಳ್ಳಿ. ಇಲ್ಲ ಅಂದ್ರೆ ನಿಮ್ಮ ಫ್ರೆಂಡ್ಸ್ ಗಳಿಗೂ ಹೇಳ್ಕೊಳ್ಳಿ. ಪಾಪ ನಾನು 5ನೇ ತಾರೀಕಿಗೆ ರಿಸಲ್ಟ್ ಅನ್ನ ಹೇಳ್ಬಿಡ್ತೀನಿ. 5ನೇ ತಾರೀಕಿಗೆ ರಿಸಲ್ಟ್ ಅನ್ನ ನಿಮ್ಗೆ ಅನೌನ್ಸ್ ಮಾಡುತ್ತಾ ನಮ್ಮ ಈ ಒಂದು ಟೆಲಿಗ್ರಾಮ್ದಲ್ಲಿ. ಅರ್ಥ ಆಯ್ತಾರಿ? ಎಸ್. ಹಾಗಾದ್ರೆ ಬನ್ನಿ ಇವತ್ತಿನ ಕ್ಲಾಸ್ದಲ್ಲಿ ನೌನನ್ನ ಸ್ಟಾರ್ಟ್ ಮಾಡ್ಬೇಕಂತ ನಾನು ಪ್ಲಾನ್ ಮಾಡಿದೆ. ನೌನ್ ಟಾಪಿಕ್ ಅನ್ನ ಸ್ಟಾರ್ಟ್ ಮಾಡೋಣ. ಇದನ್ನ ನಾನು 2 ಕ್ಲಾಸ್ದಲ್ಲಿ ನಿಮಗೆ ರಿವಿಷನ್ ಮಾಡಿ ಕೊಡ್ತಾ ಇದ್ದೀನಿ. ಕಂಪ್ಲೀಟ್ ನೌನ್. ತಿಳಿತಾರಿ? ಎಸ್. ಬನ್ನಿ ಹಾಗಾದ್ರೆ ವಾಟ್ ಈಸ್ ದ ಮೀನಿಂಗ್ ಆಫ್ ನೌನ್? ಹಂಗಾರೆ ಯಾರಾದ್ರೂ ಹೇಳ್ತೀರಾ? ಹಾ, ನೌನ್ ಅಂತಂದ್ರೆ ಏನು? ವಾಟ್ ಇಸ್ ದ ಮೀನಿಂಗ್ ಆಫ್ ನೌನ್? ಕ್ಯಾನ್ ಎನಿವನ್ ಟೆಲ್ ಮಿ ಮೈ ಡಿಯರ್ ಫ್ರೆಂಡ್ಸ್? ವೆರಿ ಗುಡ್, ವೆರಿ ಗುಡ್. ಅಬ್ಸಲ್ಯೂಟ್ಲಿ ರೈಟ್, ಅಬ್ಸಲ್ಯೂಟ್ಲಿ ರೈಟ್. ಸೊ ನೌನ್ ಅಂತಂದ್ರೆ ಏನಾಗುತ್ತೆ? ಹಾ, ಯಾರಿಗಾದ್ರೂ ಗೊತ್ತಾ? ಕ್ಯಾನ್ ಎನಿವನ್ ಟೆಲ್ ಮಿ ವಾಟ್ ಇಸ್ ದ ಮೀನಿಂಗ್ ಆಫ್ ನೌನ್? ಎಸ್, ಅಬ್ಸಲ್ಯೂಟ್ಲಿ. ಸೊ ನೌನ್ ಅಂತಂದ್ರೆ ಏನು ಅದನ್ನ ಕಂಪ್ಲೀಟ್ ಆಗಿ ತಿಳ್ಕೊಳ್ಳಿಕ್ಕೆ ಪ್ರಯತ್ನ ಪಡೋಣ. ಹೌದು ಸರ್, ಹೌದೌದು. ಹಾ, ಬನ್ನಿ. ಸೊ ನೋಡಿ, ನಾನೀಗ ಸದ್ಯ ಏನ್ ತೋರಿಸ್ತಾ ಇದ್ದೀನಲ್ಲ ಈ ನೋಟ್ಸ್ ಅನ್ನ ನೀವು ಪಡಿಬಹುದು ನಮ್ಮ ಆ್ಯಪ್ ಒಳಗಡೆ. ಅರ್ಥ ಆಯ್ತಾರೆ? ಎಸ್. ಈ ಕ್ಲಾಸದ ಪಕ್ಕದಲ್ಲಿ ಅಥವಾ ನೆಕ್ಸ್ಟ್ ಕ್ಲಾಸ್ದ ಪಕ್ಕದಲ್ಲಿ ಬಂದಿರುತ್ತೆ. ಹಾ. ಸೊ ವಾಟ್ ಈಸ್ ಅ ನೌನ್? ನೌನ್ ಅಂತಂದ್ರೆ ಒಂದು ನಾಮಪದ. ತಿಳಿತರಿ? A noun is a word that represent a person, place, thing or idea. ಒಂದು ವ್ಯಕ್ತಿ, ಒಂದು ಸ್ಥಳ ಅಥವಾ ಒಂದು ವಿಚಾರವನ್ನ ವ್ಯಕ್ತಪಡಿಸುವಂತದಕ್ಕೆ ಹೆಸರಿಟ್ಟಿರ್ತೀವಲ್ಲ, ಸೊ ದಟ್ ಈಸ್ ಕಾಲ್ಡ್ ನೌನ್ ಅಂತ ಕರೀತಾರೆ. ಇಟ್ ಈಸ್ ದ ಮೇನ್ ಸಬ್ಜೆಕ್ಟ್ ಆಫ್ ಎ ಸೆಂಟೆನ್ಸ್. ಹಂಗಾರೆ ಒಂದು ಸಬ್ಜೆಕ್ಟ್ ನ ಒಂದು ವಾಕ್ಯದಲ್ಲಿ ಏನ್ ಬರುತ್ತೆ? ಸಬ್ಜೆಕ್ಟ್, ವರ್ಬ್, ಆಬ್ಜೆಕ್ಟ್ ಅಂತ ಬರುತ್ತೆ. ಈ ಮುಖ್ಯ ವಾಕ್ಯದಲ್ಲಿ ಅಥವಾ ಈ ಒಂದು ವಾಕ್ಯದಲ್ಲಿ ಸಬ್ಜೆಕ್ಟ್ ಅಂತ ಏನಿರುತ್ತೋ ಅದನ್ನ ನಾವು ನೌನ್ ಅಂತ ಕರಿತೀವಿ. ಅಥವಾ ನೌನದ ಜಾಗ ಸಬ್ಜೆಕ್ಟ್ ನಲ್ಲಿನೇ ಜಾಸ್ತಿ ಇರುತ್ತೆ. ಆಬ್ಜೆಕ್ಟ್ ನಲ್ಲೂ ಬರುತ್ತೆ, ಇಲ್ಲನಲ್ಲ. ತಿಳಿತರಿ? ಹಾ. ಆನ್ಸರ್ಸ್ ವಾಟ್ ಅಂಡ್ ಹೂ. ಯಾವ್ದಾದ್ರು ಒಂದು ವಾಕ್ಯದಲ್ಲಿ, ಫಾರ್ ಎಕ್ಸಾಂಪಲ್, ಐ ಲೈಕ್, ತಿಳಿತರಿ? ಐ ಲೈಕ್ ಮ್ಯಾಂಗೋ ಅಂತ ಒಂದು ವಾಕ್ಯ ಇರ್ತದ. ತಿಳಿತರಿ? ವಾಟ್ ಐ ಲೈಕ್ ಅಂತಂದಾಗ ಮ್ಯಾಂಗೋ ಅಂತೀರ. ಹೂ ಲೈಕ್ ಮ್ಯಾಂಗೋ ಅಂತಂದಾಗ ನೀವು ಆಯ್ ಅಂತೀರ. ಹಂಗಾರೆ ಇವೆರಡು ನಾಮಪದಗಳೇ. ಸರ್ ಮತ್ತಿಲ್ಲ ಆಯ್ ಅಂದ್ರೆ ನಾಮಪದ ಹೆಂಗಾಗುತ್ತೆ ರೀ? ಅದು ಸರ್ವನಾಮ ಇರ್ಬೋದ್ಲಾ? ಅಪ್ಪಿ, ಈ ಆಯ್ ಅಂತ ಬಂದಿದ್ದು, ಈ ಉದಾಹರಣೆಗೆ ನಾನು ಅನ್ನತಿಕೋ ಐ ಲೈಕ್ ಮ್ಯಾಂಗೋ. ಈ ಆಯ್ ಅಂದ್ರೆ ಯಾರು? ರಮೇಶ್.
ಹಂಗಾರೆ ರಮೇಶ್ ಅನ್ನೋದು ನೌನ್ ಆಗುತ್ತೆ. ತಿಳಿತರಿ? ಸೊ ಹಿಂಗೆ ನಾವು ನೀಟಂಗೆ ಎಲ್ಲವನ್ನು ತಿಳ್ಕೊಳ್ಳಿಕ್ಕೆ ಪ್ರಯತ್ನ ಪಡಬೇಕು. ಹಂಗಾರೆ ಯಾವ್ದಾದ್ರೂ ವಾಕ್ಯದಲ್ಲಿ ವಾಟ್ ಮತ್ತು ಹೂ ಅಂತ ಅಂದಾಗ ಬರುವ ಉತ್ತರ ನೌನ್ ಆಗಿರುತ್ತದೆ. ಹಂಗಾರೆ ನೌನ್ ಅಂತಂದ್ರೆ ನಾಮಪದ ಅಥವಾ ಹೆಸರು. ಈ ಹೆಸರಿನ ಶಬ್ದ ಪರ್ಸನ್, ಪ್ಲೇಸ್, ಥಿಂಗ್, ಐಡಿಯಾಗಳನ್ನ ಹೋಲಿಕೆ ಮಾಡುತ್ತಾ ಅಥವಾ ಇದನ್ನ ವ್ಯಕ್ತಪಡಿಸುತ್ತಾ, ಇಷ್ಟೇ, ಮತ್ತೇನಿಲ್ಲ. ಎಕ್ಸಾಂಪಲ್ಸ್ ಆಫ್ ನೌನ್ಸ್ ಇನ್ ಸೆಂಟೆನ್ಸ್. ಎಕ್ಸಾಂಪಲ್ ನೋಡಿ. ಹಂಗಾರೆ ಈಗ ನಾನೊಂದು ಕ್ವಶನ್, ಇಲ್ಲೊಂದು ಸೆಂಟೆನ್ಸ್ ತೋರಿಸ್ತಾ ಇದ್ದೀನಿ. ದ ಡಾಕ್ಟರ್ ಹೆಲ್ಪ್ಡ್ ದ ಪೇಷಂಟ್. ಹಂಗಾರೆ ಡಾಕ್ಟರ್ ಅನ್ನೋದು ಏನಾಗುತ್ತೆ? ನೌನ್ ಆಗುತ್ತೆ. ಸರ್ ಪೇಷಂಟು ಆಗುತ್ತೆ, ಅದು ಆಗುತ್ತೆ. ವಿ ವಿಸಿಟೆಡ್ ಎ ಮ್ಯೂಸಿಯಂ ಇನ್ ಪ್ಯಾರಿಸ್. ಮ್ಯೂಸಿಯಂ ಕೂಡ ನೌನ್ ಆಗುತ್ತೆ, ಪ್ಯಾರಿಸ್ ಕೂಡ ನೌನ್ ಆಗುತ್ತೆ. ಹಂಗಾರೆ ಒಂದು ವ್ಯಕ್ತಿ, ಒಂದು ವಸ್ತು, ಒಂದು ಸ್ಥಳ, ಒಂದು ವಿಚಾರಕ್ಕೆ ಇಟ್ಟಿರುವ ಹೆಸರನ್ನ ನಾವೇನಂತ ಕರಿತೀವಿ? ನೌನ್ ಅಂತ ಕರಿತೀವಿ. ನೆಕ್ಸ್ಟ್, ಐ ಬಾಟ್ ಎ ನ್ಯೂ ಕಂಪ್ಯೂಟರ್. ಹಂಗಾರ ಕಂಪ್ಯೂಟರ್ ಅನ್ನೋದು ಏನಾಗುತ್ತೆ? ನೌನ್ ಆಗುತ್ತೆ. ಹಂಗಾರ ಹ್ಯಾಪಿನೆಸ್ ಇಸ್ ದ ಕೀ ಟು ಸಕ್ಸಸ್. ಹಂಗಾರೆ ಹ್ಯಾಪಿನೆಸ್, ಸಕ್ಸಸ್ ಇವ್ಯಾವು ಕಣ್ಣಿಗೆ ಕಾಣುವುದಿಲ್ಲ, ಮುಟ್ಲಿಕ್ಕೂ ಬರುವುದಿಲ್ಲ. ಇಂಥವುಗಳಿಗೆ ನಾವು ಇಟ್ಟಿರುವ ಹೆಸರನ್ನ ಐಡಿಯಾಸ್ ಎಂದು ಕರೀತೇವೆ. ಇವುಗಳನ್ನು ಕೂಡ ನಾವು ನೌನ್ ಅಂತ ಕರಿತೀವಿ. ಹಂಗಾರೆ ಒಟ್ಟಾರೆ ನೌನ್ ಅಂತಂತಂದ್ರೆ ಹೆಸರು, ವ್ಯಕ್ತಿಯ ಹೆಸರು ಅಥವಾ ವ್ಯಕ್ತಿಗೆ ಕರೆಯುವ ಹೆಸರು, ವಸ್ತು, ವಸ್ತುವಿಗೆ ಕರೆಯುವ ಹೆಸರು, ಸ್ಥಳ, ಸ್ಥಳಗೆ ಕರೆಯುವ ಹೆಸರು, ಅಥವಾ ಒಂದು ಐಡಿಯಾ ಅಂತ ಅನ್ಬೋದು, ವಿಚಾರ ಅಂತ ಅನ್ಬೋದು, ಯೋಜನೆ ಅಂತ ಅನ್ಬೋದು, ಉಪಾಯ ಅಂತ ಅನ್ಬೋದು. ಅರ್ಥ ಆಯ್ತರಿ? ಸೊ ಇವುಗಳನ್ನ ನಾವು ನೌನ್ ಅಂತ ಕರಿತೀವಿ. ಹಾಗಾದ್ರೆ ಎಲ್ಲರೂ ನೀವೀಗ ಒಂದೊಂದು ಎಕ್ಸಾಂಪಲ್ ಅನ್ನ ಕೊಡ್ರಿ. ನೌನ್ಗೆ ಒಂದು ಎಕ್ಸಾಂಪಲ್, ಜಸ್ಟ್ ಯಾವುದೇ ಒಂದು ಎಕ್ಸಾಂಪಲ್ ಅನ್ನ ನೀವು ಕೊಡಬಹುದು. ಗಿವ್ ಮೀ ಒನ್ ಎಕ್ಸಾಂಪಲ್ ಫಾರ್ ನೌನ್, ಮೈ ಡಿಯರ್ ಸ್ಟೂಡೆಂಟ್. Yes, come on, dear students. Very good. Absolutely right. Absolutely right. Super. Very good, Hanumant avare. Yes, absolutely right. Very good. ಎಲ್ಲರೂ ತುಂಬಾ ಚೆನ್ನಾಗಿ ಆನ್ಸರ್ ಕೊಡ್ತಾ ಇದ್ದೀರಾ. ಕೆಲವರು ತುಂಬಾ ಚೆನ್ನಾಗಿ ಕೊಡ್ತಾ ಇಲ್ಲ. ಎಸ್, ನೋಡಿ ಏನಾಗುತ್ತೆ. ವೆರಿ ಗುಡ್. ಜಸ್ಟ್ ಐ ವಾಂಟ್ ಒನ್ ಸಿಂಪಲ್ ವರ್ಡ್. ಸಿಂಪಲ್ ವರ್ಡ್, ರಾಜೇಶ್ವರಿ ಅವರೇ ಒಂದು ಸಿಂಪಲ್ ವರ್ಡ್ ಹೇಳ್ಬಿಡಿ ಸಾಕು. ಒಂದು ಸಿಂಪಲ್ ವರ್ಡ್ ಹೇಳ್ಬಿಡ್ರಿ ಸಾಕು, ನನಗೇನು ಭಾಳ ಬೇಡ. ವೆರಿ ಗುಡ್, ವೆರಿ ಗುಡ್ ಜ್ಯೋತಿ ಅವರೇ, ವೆರಿ ಗುಡ್. ಸುಧಾ, ವೆರಿ ಗುಡ್. ರಾಜೇಶ್ವರಿ, ನಾಹಿದಾ, ವೆರಿ ಗುಡ್. ಶಾಂತ, ವೆರಿ ಗುಡ್. ಅಬ್ಸಲ್ಯೂಟ್ಲಿ. ರಮೇಶ್, ವೆರಿ ಗುಡ್. ನಾಹಿದಾ, ಎಸ್. ಬೆಳಗ್ಗೆ ಇವತ್ತು 6 ಗಂಟೆ 5:40 ಕ್ಲಾಸ್ ತಗೋಬೇಕಾಗಿತ್ತು ನಾನು, ಬಟ್ ತಗೊಳ್ಳಿಕ್ಕೆ ಆಗ್ಲಿಲ್ಲ ರೀ. ಯಾಕೆ ಆಗ್ಲಿಲ್ಲ ಅಂತಂದ್ರೆ ಸ್ವಲ್ಪ ಮನೆಯಲ್ಲಿ ಒಂದು ವರ್ಕ್ ಇತ್ತು, ಆ ಕಾರಣಕ್ಕಾಗಿ. ಅದಿತಿ, ಪೇಷನ್ಸು, ವೆರಿ ಗುಡ್. ಪೂಜಾ ನಗಳಿಯವರೇ, ಸ್ವರೂಪ, ವೆರಿ ಗುಡ್. ಅಬ್ಸಲ್ಯೂಟ್ಲಿ ರೈಟ್, ಅಬ್ಸಲ್ಯೂಟ್ಲಿ ರೈಟ್. ಎಸ್, ನೋಡಿ ಈಗ ನಿಮಗೆ ಗೊತ್ತಾಯ್ತು. ಒಟ್ಟಾರೆ ನೌನ್ ಅಂತಂದ್ರೆ ಪರ್ಸನ್, ಪ್ಲೇಸ್, ಥಿಂಗ್, ಐಡಿಯಾಗಳಿಗೆ ಇಟ್ಟಿರುವ ಹೆಸರನ್ನ ನಾವು ನಾಮಪದ ಅಂತ ಕರಿತೀವಿ. ಅರ್ಥ ಆಯ್ತರಿ? ಇದೇ ರೀತಿಯಾಗಿ ತುಂಬಾ ನಾಮಪದಗಳು ಇರ್ತಾವ. ಅರ್ಥ ಆಯ್ತರಿ? ತುಂಬಾ ನಾಮಪದಗಳು ಇರ್ತಾವ. ಅವುಗಳನ್ನು ನಾವಿಲ್ಲಿ ತಿಳ್ಕೋಬಹುದು. ಅರ್ಥ ಆಯ್ತರಿ? ಅವುಗಳನ್ನು ನಾವಿಲ್ಲಿ ತಿಳ್ಕೋಬಹುದು. ಎಕ್ಸಾಂಪಲ್ ನಾನು ನಿಮ್ಗೆ ತೋರಿಸ್ತಾ ಇದ್ದೀನಿ ನೋಡಿ. ಜಸ್ಟ್ ಸೆಕೆಂಡ್, ಮೈ ಡಿಯರ್ ಸ್ಟೂಡೆಂಟ್ಸ್. ತುಂಬಾ ಇರ್ತಾವ. ಅವನ್ನೆಲ್ಲವನ್ನ ನಾವು ತಿಳ್ಕೊಳ್ಳಿಕ್ಕೆ ಪ್ರಯತ್ನ ಪಡೋಣ. ಬನ್ನಿ ಹಾಗಾದ್ರೆ ಒಂದು ಸಿಂಪಲ್ ಎಕ್ಸಾಂಪಲ್ ಲಿಸ್ಟ್ ಅನ್ನು ತಗೊಂಡ್ಬರ್ತಾ ಇದ್ದೀನಿ. ವಾಟ್ ಈಸ್ ನೌನ್, ಎಕ್ಸಾಂಪಲ್ಸ್ ಆಫ್ ನೌನ್, ಅದಕ್ಕೆ. ಎಸ್, ನೌ ಯು ಕ್ಯಾನ್ ಸಿ ಹಿಯರ್. ನೋಡಿ, ನೀವು ಕೂಡ ನನಗೆ ಐಡಿಯಾಗಳನ್ನ ಕೊಟ್ರಿ, ಎಕ್ಸಾಂಪಲ್ಸ್ ಅನ್ನ ಕೊಟ್ರಿ, ನಾನು ಕೂಡ ಅಲ್ಲಿ ಕೊಡ್ತಾ ಇದ್ದೀನಿ. ವಾಟ್ ಈಸ್ ದ ನೌನ್? ಅ ನೌನ್ ಇಸ್ ಎನಿ ಪರ್ಟಿಕ್ಯುಲರ್ ಪರ್ಸನ್, ಪ್ಲೇಸ್, ಥಿಂಗ್ ಆರ್ ಐಡಿಯಾ ಇನ್ ಎನಿ ಸೆಂಟೆನ್ಸ್. ಯಾವುದೇ ವಾಕ್ಯದಲ್ಲಿ ಈ ವ್ಯಕ್ತಿ, ಸ್ಥಳ, ವಸ್ತು, ಉಪಾಯಗಳನ್ನ ಹೊಂದಿರುವಂತಹವುಗಳ ಹೆಸರನ್ನ ನಾವು ನೌನ್ ಅಂತ ಕರಿತೀವಿ. ಉದಾಹರಣೆಗೆ ಈಗ ಸದ್ಯ ಇದು ಒಂದು ನೌನ್ ಅದ, ಒಂದು ಮೊಬೈಲ್ ಅಂತದ. ಇದು ಒಂದು ಮೊಬೈಲ್ ಅದ, ಇದೊಂದದ ಮೈಕ್ ಅದ, ಇದೊಂದದ ಪ್ಲಾಸ್ಟಿಕ್ ಮನಿ ಅಂತಾರ, ಅಥವಾ ATM ಕಾರ್ಡ್ ಅಂತಾರ. ನಾನು ಹಿಂಗೆ ತೊಗೊಂಡಿದ್ದೀನಿ ಸ್ಟೈಲಿಶ್ ಪೆನ್ ಅಂತಾರ, ಟಿ ಶರ್ಟ್ ಅಂತಾರ. ಎಲ್ಲದೂ ನೌನೇ. ಉದಾಹರಣೆ ನೋಡಿ, ಪರ್ಸನ್ ಅಂತ ಬಂದಾಗ ಡೇವಿಡ್, ಎಮಿಲಿ, ಹಿ, ಶಿ, ಮದರ್, ಫಾದರ್, ಗ್ರ್ಯಾಂಡ್ ಫಾದರ್. ಅದೇ ತರ ಏಷ್ಯಾ, ಯುರೋಪ್, ಅಮೇರಿಕಾ, ಇಂಡಿಯಾ, ಪೆಸಿಫಿಕ್, ಹಾಸ್ಪಿಟಲ್, ಸ್ಕೂಲ್. ಮೊಬೈಲ್, ಬುಕ್ಸ್, ಪೆನ್ಸಿಲ್, ಡೆಸ್ಕ್, ಕಾರ್, ಟೆಲಿವಿಷನ್, ಇವೆಲ್ಲ ನೌನ್ಗಳಾಗ್ತಾವ. ನೆನಪಿರ್ಲಿ. ಅರ್ಥ ಆಯ್ತರಿ? ಸೊ ಇನ್ನೂ ಡೀಪ್ ಆಗಿ ಕಲಿತೀರಿ ನೀವು. ಎಲ್ಲಿ ಕಲಿತೀರಾ? ನಾನು ಆಲ್ರೆಡಿ ನಿಮಗೆ
ನೌನದ ಒಂದು ಲಿಸ್ಟನ್ನೇ ಕೊಟ್ಟಿದ್ದೀನಿ, ನೀವೆಲ್ಲ ನೋಡಿರ್ತೀರ. ಅರ್ಥ ಐತರಿ? ಎಸ್. ಹಾಗಾದ್ರೆ ಬನ್ನಿ ಗೈಸ್, ಈಗ ನಾನು ನಿಮಗೆ ಇದರ ಮುಂದಿನ ಟಾಪಿಕ್ ಅನ್ನು ಹೇಳ್ಕೊಡ್ತಾ ಇದ್ದೀನಿ. ದಟ್ ಈಸ್ ಕಾಲ್ಡ್, ಮೈ ಡಿಯರ್ ಸ್ಟೂಡೆಂಟ್ಸ್, ನೌನ್ ಅಂದ್ರೆ ಏನಂತ ಗೊತ್ತಾಯ್ತು. ಈಗ ನಾವು ನೌನನ್ನ ಕಂಪ್ಲೀಟ್ಲಿ ಕಳ್ಕೋಬೇಕಂತಂದ್ರೆ ಕೆಲವು ಸ್ಟೆಪ್ಸ್ಗಳು ಅದಾವ. ಏನದಾವ? ಕೆಲವು ಸ್ಟೆಪ್ಸ್ಗಳು ಅದಾವ. ಆ ಸ್ಟೆಪ್ಸ್ಗಳನ್ನ ಕರೆಕ್ಟಾಗಿ ತಿಳ್ಕೋಬೇಕು. ಯಾವ ಸ್ಟೆಪ್ಸ್ ರೀ ಸರ? ಎಲ್ಲಿ ಕರ್ಕೊಂಡು ಹೋಗ್ತೀರಿ ನಮ್ಮನ್ನ? ಎಲ್ಲಿ ಹೊರಗೆ ಕರ್ಕೊಂಡು ಹೋಗೋರಿದ್ರೆ, ಅರೆ ಬಾಬಾ ನಾನು ಎಲ್ಲೂ ಹೊರಗೆ ಕರ್ಕೊಂಡು ಹೋಗಂಗಿಲ್ಲ, ಇಲ್ಲೇ ಕೆಲವು ಸ್ಟೆಪ್ಸ್ಗಳನ್ನ ಹೇಳ್ಕೊಡ್ತೀನಿ, ಬರ್ರಿ. ಸೊ ನೌನನ್ನ ಕಲಿಬೇಕಾದ್ರೆ ಕೆಲವು ಸ್ಟೆಪ್ಸ್ಗಳು ಅದಾವ. ಒಂದನೇದೇನಪ್ಪಾ ಅಂದ್ರೆ ನೌನ್ ಟೈಪ್ಸ್ ಅಂತ ಹೇಳ್ಬೋದು. ಎರಡನೇದೇನಪ್ಪಾ ಅಂತಂದ್ರೆ ನೌನ್ ಜೆಂಡರ್ ಅಂತ ಅನ್ಬೋದು. ಮೂರನೇದೇನಪ್ಪಾ ಅಂತಂದ್ರೆ ನೌನ್ ನಂಬರ್ಸ್ ಅಂತ ಅನ್ಬೋದು. ನಾಲ್ಕನೇದೇನಪ್ಪಾ ಅಂದ್ರೆ ನೌನ್ ಕೇಸಸ್ ಅಂತ ಅನ್ಬೋದು. ಇವುಗಳ ಬಗ್ಗೆ ಕಂಪ್ಲೀಟ್ ಆಗಿ ಡಿಟೇಲಿಂಗ್ ನಾನು ಕ್ಲಾಸಸ್ ಮಾಡಿದ್ದೀನಿ, ನೀವು ಅವತ್ತನ್ನ ನೋಡ್ಕೊಳ್ಳೇಬೇಕು. ಈಗ ನಾನು ಒಂದೊಂದಾಗಿ ಅವತ್ತನ್ನ ಪರಿಚಯ ಮಾಡಿ ಕೊಡ್ತಾ ಇದ್ದೀನಿ, ನೋಡಿ. ಅರ್ಥ ಐತನಂತರದ್ದು? ಎಸ್. ಸೊ ನೌನ್ ಟೈಪ್ಸ್, ಮೊದಲಿಗೆ ನಾವ್ ಏನ್ ಮಾಡೋಣ, ನೌನ್ ಟೈಪ್ಸ್ ಅನ್ನ ತಗೊಳ್ಳೋಣ. ಅರ್ಥ ಐತರಿ? ಮೊದಲಿಗೆ ನೌನ್ ಟೈಪ್ಸ್ ಅನ್ನ ತಗೊಳ್ಳೋಣ. ಆ ನೌನ್ ಟೈಪ್ಸ್ ಅನ್ನ ಕಂಪ್ಲೀಟ್ ಮಾಡಿದ್ವಿ ಅಂತಂದ್ರೆ ನಮ್ಗೆ ಈಸಿ ಆಗಿಬಿಡ್ತದ. ಅರ್ಥ ಐತನಂತರದ್ದು? ಎಸ್. ಈಗ ನೀವು ಸ್ಕ್ರೀನ್ ಮೇಲೆ ಕಾಣ್ತಾ ಇದೆ ನೌನ್ ಸ್ಟೆಪ್ಸ್ ಅಂತ ಹೇಳ್ಕೊಂಡು. ಸೊ ನೌನ್ ಅನ್ನ ಕಂಪ್ಲೀಟ್ ಆಗಿ ತಿಳ್ಕೋಬೇಕಾದ್ರೆ ನೌನ್ ಟೈಪ್ಸ್, ನೌನ್ ಜೆಂಡರ್, ನೌನ್ ನಂಬರ್ಸ್, ನೌನ್ ಕೇಸಸ್ ಅನ್ನ ಕಂಪ್ಲೀಟ್ ಆಗಿ ತಿಳ್ಕೊಳ್ಳೋದು ನಿಮ್ ಜವಾಬ್ದಾರಿ. ಅರ್ಥ ಆಯ್ತಾ? ಇದ್ರ ಮೇಲೆ ನಾನು ತುಂಬಾ ಡೀಪ್ ಕ್ಲಾಸ್ಗಳನ್ನ ಮಾಡಿ ಕೊಟ್ಟಿದ್ದೀನಿ ಈಗಾಗಲೇ, ಅವತ್ತನ್ನ ನೀವು ನೋಡ್ಕೊಳ್ಳೇಬೇಕು. ನೋಡದೇ ಇದ್ರೆ ನಾನು ಹೇಳ್ತಾ ಇದ್ದೀನಿ ನಿಮ್ಗೆ ಗ್ರಾಮರ್ ಪರ್ಫೆಕ್ಟ್ ಆಗಿ ಬರುವುದಿಲ್ಲ. ಅರ್ಥ ಆಯ್ತಾ ರೀ? ಎಸ್. ಈಗ ನಾನು ಫಸ್ಟ್ನೇ ಸ್ಟೆಪ್ ಅನ್ನ ಹೇಳ್ಕೊಡ್ತೀನಿ, ದಟ್ ಈಸ್ ಕಾಲ್ಡ್ ನೌನ್ ಟೈಪ್ಸ್ ಅಂತ. ಸರ್ ನೌನ್ ಟೈಪ್ಸ್ ಅಂತಂದ್ರೆ ಏನೇನ್ ಬರ್ತದ? ಡೆಫಿನೆಟ್ಲಿ ನೋಡಿ, ನೌನ್ ಟೈಪ್ಸ್ ಅಂತ ಬಂದಾಗ ಒಂದು ಪ್ರಾಪರ್ ನೌನ್ ಬರ್ತದ, ತಿಳಿತರಿ? ಆಮೇಲೆ ಎರಡನೇದ್ದು ಒಂದು ಕಾಮನ್ ನೌನ್ ಬರ್ತದ, ಆಮೇಲೆ ಮೂರನೇದ್ದು ನಾವು ಇಲ್ಲಿ ಹೇಳ್ಬೋದು ಕಲೆಕ್ಟಿವ್ ನೌನ್ ಅಂತ ಹೇಳಿ, ನಾಲ್ಕನೇದು ನಾವು ಮಟೀರಿಯಲ್ ನೌನ್ ಅಂತ ಕರಿತೀವಿ, ತಿಳಿತರಿ? ಮಟೀರಿಯಲ್ ನೌನ್ ಅಂತ. ಐದನೇದು ನಾವು ಅಬ್ಸ್ಟ್ರಾಕ್ಟ್ ನೌನ್ ಅಂತ ಕರಿತೀವಿ, ಅಬ್ಸ್ಟ್ರಾಕ್ಟ್ ನೌನ್ ಅಂತ. ಸೊ ನೋಡಿ, ಈ ರೀತಿಯಾಗಿ ಈ 5 ತರದ ನಾಮಪದಗಳನ್ನ ನೀವು ತಿಳ್ಕೊಂಡ್ಬಿಟ್ರೆ ಆಲ್ಮೋಸ್ಟ್ ಆಲ್ ನೌನ್ ಕಂಪ್ಲೀಟ್ ಆದಂಗೆ. ಅರ್ಥ ಐತ್ನ ತರದ್ದು? ಸೊ ಇವತ್ತನ್ನ ಒಂದೊಂದಾಗಿ ನಾನು ನಿಮ್ಮ ಮುಂದೆ ಈಗ ಎಕ್ಸಾಂಪಲ್ದೊಂದಿಗೆ ಎಕ್ಸ್ಪ್ಲೈನ್ ಮಾಡ್ಬಿಡ್ತೀನಿ, ಜಸ್ಟ್ ಗ್ಲಾನ್ಸ್ ಆಗಿ. ಓಕೆ ನೋಡಿ, ಪ್ರಾಪರ್ ನೌನ್ ಅಂತಂದ್ರೆ ಏನ್ ಗೊತ್ತಾ? ಇದೊಂದು ನಿರ್ದಿಷ್ಟ ಹೆಸರು. ಏನು? ನಿರ್ದಿಷ್ಟ ಹೆಸರು ಅಂದ್ರೆ ಯಾರಾದ್ರೂ ಒಬ್ರು ನಿಮಗೆ ಒಂದು ಹೆಸರನ್ನ ಕೊಟ್ಟಿರ್ತಾರ. ಈಗ ನೌನ್ ಅಂದ್ರೆ ನಮ್ಗೆ ಏನಂತ ಗೊತ್ತಾಗಿದೆ, ಸರಿ? ಏನಂತ ಗೊತ್ತಾಗಿದೆ? ಇದೊಂದು ಹೆಸರು, ವ್ಯಕ್ತಿಗೆ ಹೆಸರು, ಸ್ಥಳಕ್ಕೆ ಇರುವ ಹೆಸರು, ವಸ್ತುವಿಗೆ ಹೆಸರು, ಐಡಿಯಾಗೆ ಕೊಟ್ಟಿರುವ ಹೆಸರು ಅಂತ. ಅದೇ ಹೆಸರೇನಾದರೂ ನಿರ್ದಿಷ್ಟವಾಗಿ ಹೇಳುವ ಅಥವಾ ಇಟ್ಟಿರುವ ಹೆಸರು ಇತ್ತಂತಂದ್ರೆ ಅದನ್ನ ನಾವೇನಂತ ಕರಿತೀವಿ? ಪ್ರಾಪರ್ ನೌನ್ ಅಂತ ಕರಿತೀವಿ. ಉದಾಹರಣೆಗೆ ಈಗ ಸದ್ಯ ನಂದೇ ನೋಡಿ, ನಾನು ಬಾಯ್, ಬಟ್ ನನಗೊಂದು ಹೆಸರು ಇಟ್ಟಾರ, ಏನಂತ? ರಮೇಶ್. ಅರ್ಥ ಆಯ್ತರಿ? ಹಂಗಾರ ಈ ರಮೇಶ್ ಅನ್ನೋದೇನು? ಪ್ರಾಪರ್ ನೌನ್. ಈಗ ಇದೊಂದು ಮೊಬೈಲ್, ತಿಳಿತರಿ? ಇದು ಎಲ್ಲಾರ ಕೈಯಲ್ಲೂ ಇದ್ದಾಗ ಮೊಬೈಲೇ ಇರ್ತದ, ಬಟ್ ಈ ಮೊಬೈಲ್ ಒಂದು ಹೆಸರು ಇಟ್ಟಾರ, ಏನಂತ ಹೇಳಿ? ವಿವೋ. ಇದಕ್ ಪ್ರಾಪರ್ ನೌನ್ ಅಂತ ಕರೀತಾರ. ಅರ್ಥ ಐತರಿ? ಈಗ ಇಲ್ಲೊಂದು ಹುಡುಗಿ ಅದಾಳ, ಸಾರಿ ಇಲ್ಲೊಬ್ರು ಮೇಡಮ್ ಅದಾರ, ತಿಳಿತರಿ? ಈ ಮೇಡಮ್ ಒಂದು ಹೆಸರು ಇರ್ತದ, ತಿಳಿತರಿ? ಏನಾರ ಒಂದು ಹೆಸರು ಇರ್ತದ, ಕವಿತಾ ಇರ್ಬೋದು, ಸುಜಾತ ಇರ್ಬೋದು, ಸೀತಾ ಇರ್ಬೋದು, ರಾಧಾ ಇರ್ಬೋದು, ಏನಾರ ಒಂದು ಹೆಸರು ಇರ್ತದ. ಆ ಹೆಸರು ಏನಂತಾರ? ಪ್ರಾಪರ್ ನೌನ್ ಅಂತ ಕರೀತಾರೆ. ಹಂಗಾದ್ರೆ ಬನ್ನಿ, ನೀವೆಲ್ಲರೂ ಒಂದು ಎಕ್ಸಾಂಪಲ್ ಅನ್ನು ಕೊಡ್ಬೋದು ನನಗೆ. ಪ್ರಾಪರ್ ನೌನ್ಗೆ ಒಂದು ಎಕ್ಸಾಂಪಲ್ ಕೊಡಿ. ಎಸ್, ಕಮ್ ಆನ್ ಡಿಯರ್ ಸ್ಟೂಡೆಂಟ್ಸ್. ಎಸ್, ಒಂದು ಎಕ್ಸಾಂಪಲ್ ಕೊಡಿ ಪ್ರಾಪರ್ ನೌನ್ಗೆ. ಹಂಗಾರೆ ನಿರ್ದಿಷ್ಟವಾಗಿ ಇಟ್ಟಿರುವ ಹೆಸರನ್ನ ಪ್ರಾಪರ್ ನೌನ್ ಎಂದು ಕರೆಯುತ್ತಾರೆ. ಅರ್ಥ ಐತರಿ? ಎಸ್, ವೆರಿ ಗುಡ್ ಸರ್, ವೆರಿ ಗುಡ್. Absolutely right. Very good. ಚಿಂಚಲಿ, ಧಾರವಾಡ, ಲಿನೋವೊ, ಐಫಲ್ ಟವರ್, ಮ್ಯಾಂಗೋ ಟ್ರೀ ಬರಂಗಿಲ್ಲ. ಗಂಗಾ ಇಸ್ ಅ ಪ್ರಾಪರ್ ನೌನ್. ವೆರಿ ಗುಡ್ ಸ್ವರೂಪ ಅವರೇ, ವೆರಿ ಗುಡ್ ಸ್ವರೂಪ. ಅರ್ಥ ಆಗ್ತಾ ಇದೆ ನಿಮ್ಗೀಗ ನಾನು ಏನ್ ಹೇಳ್ಕೊಡ್ತಾ ಇದ್ದೀನಿ, ಯಾವ ತರ ಇದು ಮಾಡ್ತಾ ಇದ್ದೇನಂತ? ಎಸ್, ವೆರಿ ಗುಡ್ ಸರ್, ವೆರಿ ಗುಡ್. ಹಾಗಾದ್ರೆ ನಮಗೆ ಇಲ್ಲಿ ತನಕ ಏನ್ ತಿಳಿದ್ಬಿಡ್ತು? ಪ್ರಾಪರ್ ನೌನ್ ಅಂದ್ರೆ ಏನು ಅಂತ ಗೊತ್ತಾಯ್ತು. ಪ್ರಾಪರ್ ನೌನ್ ಅಂತಂದ್ರೆ ಒಂದು ನಿರ್ದಿಷ್ಟವಾದ ಹೆಸರು. ತಿಳಿತರಿ? ಓಕೆ. ಹಾಗಾದ್ರೆ
ಈ ಪ್ರಾಪರ್ ನೌನ್ಗಳ ಆದ್ಮೇಲೆ ಈಗ ನೆಕ್ಸ್ಟ್ ಬರೋದು ಯಾವುದು ಕಾಮನ್ ನೌನ್. ಕಾಮನ್ ನೌನ್ ಅಂತಾರೆ ಸಾಮಾನ್ಯ ಹೆಸರು. ನೋಡಿ, ಸಾಮಾನ್ಯವಾಗಿ ಎಲ್ಲರೂ ಅದಕ್ಕೆ ಅದನ್ನೇ ಕರಿತಿರ್ತಾರ. ಉದಾಹರಣೆಗೆ ಇದೇಗ ನಾವು ಏನಂತೀವಿ, ಇಲ್ಲಿ ವಿವೋ ಅಂತ ಅಂತೀವಿ. ಇಲ್ಲಿ ಏನಂತ ಅಂತೀವಿ, ವಿವೋ ಅಂತ ಅಂತೀವಿ. ಅರ್ಥ ಐತರಿ? ವಿವೋ. ಈ ವಿವೋಗೆ ಒಂದು ಕಾಮನ್ ಹೆಸರೇನು? ಮೊಬೈಲ್. ಏನು? ಮೊಬೈಲ್. ಇಲ್ಲಿ ಮೇಲ್ಗಡೆ ಒಬ್ರು ರಮೇಶ್ ಅಂತ ಇದ್ದಾರೆ, ಅವ್ರಿಗೊಂದು ಕಾಮನ್ ನೌನ್ ಏನಾಗತ್ತ? ಟೀಚರ್. ಅರ್ಥ ಐತರಿ? ಸೊ ದಟ್ ಈಸ್ ಕಾಲ್ಡ್ ದ ಕಾಮನ್ ನೌನ್. ಅರ್ಥ ಐತ್ ನಾ ತರದ್ದು? ಹಂಗಾರೆ ಪ್ರಾಪರ್ ನೌನ್ಗೆ ಕಾಮನ್ ನೌನ್ಗೆ ಏನ್ ಡಿಫ್ರೆನ್ಸ್ ಅಂತಂದ್ರೆ, ಕಾಮನ್ ನೌನು ಸಾಮಾನ್ಯ ಹೆಸರನ್ನ ಹೇಳ್ಕೊಡುತ್ತ. ಅರ್ಥ ಐತರಿ? ಅದೇ ನಾವು ಏನಾದ್ರೂ ಪ್ರಾಪರ್ ನೌನ್ ನೋಡ್ಲಿಕ್ಕೆ ಹೋದ್ರೆ ನಿರ್ದಿಷ್ಟ ಹೆಸರು ಹೇಳುತ್ತೆ, ಒಂದು ಇಟ್ಟಂತ ಹೆಸರನ್ನ ಅದು ಹೇಳುತ್ತೆ. ಅರ್ಥ ಐತರಿ? ಹಂಗಾದ್ರೆ ನಾನು ಇಲ್ಲಿ ಕಾಮನ್ ನೌನ್ ಅನ್ನ ಬರಿತೀನಿ, ಈ ಕಡೆ ನಾನು ಪ್ರಾಪರ್ ನೌನ್ ಅನ್ನ ಬರಿತೇನೆ. ತಿಳಿತರಿ? ಹಾ. ಸೊ ನೀವೇನ್ ಮಾಡ್ಬೇಕಪ್ಪ ಅಂತಂತಂದ್ರೆ ನನಗೆ ಪ್ರಾಪರ್ ಆಗಿ ಹೇಳ್ಕೊಡ್ಬೇಕು. ಯಾವ ತರ ಅಂತಂತಂದ್ರೆ, ನಾನೊಂದು ಕಾಮನ್ ನೌನ್ ಅನ್ನ ಹೇಳಿದ್ರೆ ನೀವು ಪ್ರಾಪರ್ ನೌನ್ ಅನ್ನ ನನಗೆ ಹೇಳಬೇಕು. ಅರ್ಥ ಐತ್ ನಾ ತರದ್ದು? ಸೊ ದಟ್ ಇಸ್ ವೆರಿ ಇಂಪಾರ್ಟೆಂಟ್ ಮೈ ಡಿಯರ್ ಫ್ರೆಂಡ್ಸ್, ದಟ್ ಇಸ್ ವೆರಿ ಇಂಪಾರ್ಟೆಂಟ್. ಸೊ ನಾವು ಎಷ್ಟು ಪ್ರಾಪರ್ ಆಗಿ ತಿಳ್ಕೊಂಡು ಹೋಗ್ತೀವಿ ಗೊತ್ತಾಗತ್ತ. ತಿಳಿತರಿ? ಹಾ, ಬನ್ನಿ ನೋಡೋಣ. ನಾನೊಂದು ಎಕ್ಸಾಂಪಲ್ನ ಇಲ್ಲಿ ಬರಿತಾ ಇದ್ದೀನಿ. ಹಾ, ಒಂದು ಕಾಮನ್ ನೌನ್. ಈಗ ಉದಾಹರಣೆಗೆ ಒಂದು ಕಾಮನ್ ನೌನ್ ಅಲ್ಲಿ ನಾನು ಬಾಯ್ ಅಂತ ಬರಿತೇನೆ. ಬಾಯ್ ಬರೆದ್ರೆ ಪ್ರಾಪರ್ ನೌನ್ ಏನಾಗುತ್ತೆ? ರಾಜು ಅಂತ ಆಗತ್ತೆ. ಅರ್ಥ ಐತರಿ? ನಾನು ಕಾಮನ್ ನೌನ್ ಬರಿತೀನಿ, ನೀವು ಪ್ರಾಪರ್ ನೌನ್ ಅನ್ನ ನಂಗೆ ಬರೆದು ತೋರಿಸ್ಬೇಕು. ಅರ್ಥ ಐತರಿ? ಎಸ್. ಹಾ, ಬನ್ನಿ. ಫಿಲ್ಮ್. ಒಂದು ಕಾಮನ್ ನೌನ್ ಫಿಲ್ಮ್ ಐತಿ, ಎಲ್ಲರೂ ಬಾಯಾಗ ಫಿಲ್ಮ್ 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 ಇರ್ತದೆ. ಆ ಫಿಲ್ಮ್ಗೆ ಪ್ರಾಪರ್ ನೌನ್ ಏನಾಗತ್ತ? ಸುಲ್ತಾನ್. ವೆರಿ ಗುಡ್. RRR. ವೆರಿ ಗುಡ್. ಅರಮನೆ. ವೆರಿ ಗುಡ್, ವೆರಿ ಗುಡ್. ಮಾರ್ಕ್. ವೆರಿ ಗುಡ್. ಲಕ್ಷ್ಮಿ. 45 ಪಿಕ್ಚರ್ ಇದ್ದದ. ಕಟೇರಾ. ವೆರಿ ಗುಡ್. माउंटेन. KGF. चावा. यजमाना. वेरी गुड. नाहिदा. कितना ओल्ड पिक्चर के बारे में बोल रहे हो यार. दिव्या तो पिक्चर इतनी. कांतारा. वेरी गुड. हाँ, वेरी गुड, वेरी गुड, वेरी गुड, वेरी गुड. एब्सोल्युटली. ತಿಳಿತರಿ? ವೆರಿ ಗುಡ್. ಎಸ್, ನೋಡಿ ಎಷ್ಟು ಚೆನ್ನಾಗಿ ಆನ್ಸರ್ ಕೊಡ್ತಾ ಇದ್ದೀರಾ. ಸೊ ಫಿಲ್ಮ್ ಅಂತಂತ ಬಂದಾಗ ನಾನೊಂದು ಹೆಸರು ಬರಿತೀನಿ, ಕಹೋ ನಾ ಪ್ಯಾರ್ ಹೈ. ಕಹೋ ನಾ ಪ್ಯಾರ್ ಹೈ ಅಂತ ಬರಿತೀನಿ ನಾನು. ಅರ್ಥ ಆಯ್ತರಿ? ಎಸ್. ಓಕೆ, ಫಿಲ್ಮ್ ಆಯ್ತು. ಈಗ ನಾನೊಂದು ವಿಲೇಜ್ ಬರಿತೇನೆ. ಹಾ, ವಿಲೇಜ್ಗೆ ಒಂದು ಪ್ರಾಪರ್ ನೌನ್ ಹೇಳಿ. ದಿಲ್. ಹಾ, ವೆರಿ ಗುಡ್ ಸುಪ್ರಿಯಾ. ವೆರಿ ಗುಡ್, ವೆರಿ ಗುಡ್ ಅಂಬಿಕಾ. ಜ್ಯೋತಿ. ನಾಹಿದಾ. ಸುಪ್ರಿಯಾ. ರಾಜಶ್ರೀ. ವೆರಿ ಗುಡ್. ಗೋಟಗೋಡಿ ಇದೊಂದು ಹಳ್ಳಿ ತಿಪ್ಪಿ ಗೊತ್ತಿಲ್ಲ ನನಗಿದು. ನಾವಲಿ. ಹಾ, ನವಲಿ. ವೆರಿ ಗುಡ್. ಹುಕ್ಕೇರಿ. ಹುಕ್ಕೇರಿ ಹಳ್ಳಿದು. ಶಶಿ. ಹುಕ್ಕೇರಿ ತಾಲೂಕ್ ಇರ್ಬೇಕಪ್ಪ. ಬೆಳ್ಳಟ್ಟಿ. ಕೊಲ್ಲೂರು. ಹಾ, ಓಕೆ. ವಿಲೇಜ್ ಆಯ್ತು. ಈಗ ಟೌನ್. ಟೌನ್ ಅಂದ್ರೆ ನಗರ. ನೋಡ್ರಿ, ಟೌನ್ ಅಂದ್ರೆ ನಗರ ಅಂದ್ರೆ ತಾಲೂಕ್ ಪ್ಲೇಸ್ ಹೇಳ್ಬೇಕು ನೀವು. ತಾಲೂಕ್ ಪ್ಲೇಸ್ ಹೇಳ್ಬೇಕು. ನಾನು ವಿಲೇಜ್ಗೆ ಹೇಳ್ತಾ ಇದ್ದೀನಿ ಕಡಪಟ್ಟಿ ಅಂತ. ನಮ್ಮ ಊರಿರೋದು ಕಡಪಟ್ಟಿ. ಹಾ, ಟೌನ್ ಅಂತಂದ್ರೆ ಒಂದು ತಾಲೂಕ್ ಪ್ಲೇಸ್. ವೆರಿ ಗುಡ್. ಹಾ, ಟೌನ್ ಅಂದ್ರೆ ತಾಲೂಕ್ ಹೇಳ್ಬೇಕ್ರಿ. ತಾಲೂಕಿಂತ ದೊಡ್ಡದಕ್ಕೆ ಬೇರೆ ಅಂತಾರ. ಟೌನ್ ಅಂದ್ರೆ ನಗರ. ನಗರ ಅಂದ್ರೆ ಇದ್ರ ಅರ್ಥ ತಾಲೂಕ್ ಪ್ಲೇಸ್. ಉದಾಹರಣೆಗೆ ಜಮಖಂಡಿ. ಹಾ, ಇನ್ನು ಸಿಟಿ. ಸಿಟಿ ತಾಲೂಕಿಂತ ದೊಡ್ಡ ಡಿಸ್ಟ್ರಿಕ್ಟ್. ತಾಲೂಕಿಂತ ದೊಡ್ಡದು ಡಿಸ್ಟ್ರಿಕ್ಟ್ ಅಂದ್ರೆ ಡಿಸ್ಟ್ರಿಕ್ಟ್ ನಲ್ಲಿ ಸಿಟಿ ಬರ್ತದ. ಸಿಟಿ ಒಳಗಡೆ ಡಿಸ್ಟ್ರಿಕ್ಟ್ ಬರ್ತದ ರೀ. ಡಿಸ್ಟ್ರಿಕ್ಟ್ ಹೇಳ್ಬೇಕ್ರಿ ನೀವು ಸಿಟಿ ಅಂತಂದ್ರೆ. ಬಿಜಾಪುರ್, ಬಾಗಲಕೋಟ್, ಹುಬ್ಳಿ ಇವೆಲ್ಲ ಬರ್ತಲ್ಲ ಇಂಥವು. ಹಾಸನ, ಹಾವೇರಿ, ತುಮಕೂರು, ಚಿತ್ರದುರ್ಗ. ವೆರಿ ಗುಡ್. ಈಗ ಸ್ಟೇಟ್. ಸ್ಟೇಟ್ ಮೇಲೆ ಹೇಳಿ. ಸ್ಟೇಟ್ ಮೇಲೆ ಹೇಳಿ. ವೆರಿ ಗುಡ್. ಸ್ಟೇಟ್. ಸ್ಟೇಟ್. ವೆರಿ ಗುಡ್. ಕರ್ನಾಟಕ. ವೆರಿ ಗುಡ್, ವೆರಿ ಗುಡ್. ಕೇರಳ. ವೆರಿ ಗುಡ್. ಶಾಂತ. ಸ್ವರೂಪ. ಅನಿತಾ. ಪೂಜಾರ್. ಸುಪ್ರಿಯಾ.
ವೆರಿ ಗುಡ್. ಹೌದು ಸರ್, ಇದು ನೌನದ ಮೇಲೆ ರ್ಯಾಪಿಡ್ ರಿವಿಷನ್ ಅದ. AP, UP, ವೆರಿ ಗುಡ್. ಬಸಲಿಂಗ ಅಪ್ಪಿ, ಬಸಲಿಂಗಮ್ಮ ಅಪ್ಪಿ, ವೆರಿ ಗುಡ್, ವೆರಿ ಗುಡ್, ವೆರಿ ಗುಡ್, ವೆರಿ ಗುಡ್. ತಿಳಿತರಿ. ಸೊ ನಾವು ಸಿಟಿಗೆ ಬಾಗಲಕೋಟೆ ಅಂತ ಬರೆಯೋಣ, ಬಾಗಲಕೋಟೆ. ಸ್ಟೇಟ್ಗೆ ನಾವು ಕರ್ನಾಟಕ ಅಂತ ಬರೆಯೋಣ. ಅರ್ಥ ಐತರಿ? ಹಾ. ಈಗ ಕಾಂಟಿನೆಂಟ್, ಕಾಂಟಿನೆಂಟ್, ಕಾಂಟಿನೆಂಟ್. ಹಾ, ಈಗ ಕಾಂಟಿನೆಂಟ್ ಅಂದ್ರೆ ಏನಂತ ಯಾರಿಗ್ ಗೊತ್ತಿಲ್ಲ ಅವ್ರಿಗೆ ಬರಲ್ಲ. ಕಾಂಟಿನೆಂಟ್ ಅದನ್ನ ಹೇಳ್ಕೊಡ್ತೀನಿ ಸುಪ್ರಿಯಾ ಅವರೇ. ನೀವೀಗ ಸದ್ಯ ನಮ್ಮ ಕ್ಲಾಸ್ನಲ್ಲಿ ಏನ್ ಜಾಯ್ನ್ ಆಗಿದ್ರಲ್ಲ, ಆ ಕ್ಲಾಸ್ಗಳಲ್ಲಿ ನಾನು ನೌನದ ಮೇಲೆ ಎಷ್ಟು ವಿಡಿಯೋ ಮಾಡಿಲ್ಲ ಎಲ್ಲ ನೋಡ್ಕೊಳ್ರಿ, ನಿಮ್ಗೆ ಗೊತ್ತಾಗತ್ತ. ಎಸ್, ಓಕೆ. ಸೊ ಕಾಂಟಿನೆಂಟ್ ಅಂದ್ರೆ ಖಂಡ, ಏಷ್ಯಾ. ಅರ್ಥ ಐತರಿ? ಸೊ ಹಿಂಗೆ ನಾವು ನೌನ್ ಅಂದ್ರೆ ಪ್ರಾಪರ್ ಅಂದ್ರೆ ಯಾವುದು, ಕಾಮನ್ ಅಂದ್ರೆ ಯಾವುದು ಅದನ್ನ ಪರ್ಫೆಕ್ಟ್ ಮಾಡ್ಕೊಂಡಿವಿ. ಅರ್ಥ ಐತ್ ನಾ ತರದ್ದು? ಸೊ ಎಸ್. ಈಗ ಬನ್ನಿ ಕಲೆಕ್ಟಿವ್ ನೌನ್. ತಿಳಿತರಿ? ಕಲೆಕ್ಟಿವ್ ನೌನ್. ಕಲೆಕ್ಟಿವ್ ನೌನ್ ಅಂತಂದ್ರೆ ಏನು? ಒಂದು ಗುಂಪಿನ ಹೆಸರು. ತಿಳಿತರಿ? ಒಂದು ಗುಂಪಿಗೆ ಹೆಸರು. ನಾವು ಕಲೆಕ್ಟಿವ್ ನೌನ್ ಅಂತ ಒಂದು ಗುಂಪಿನ ಹೆಸರು ಇರ್ತದ. ಅರ್ಥ ಐತರಿ? ಗುಂಪಿಗೆ ಹೆಸರು ಅಂತಂದ್ರ ಹುಡುಗಿಯರ ಗುಂಪು ಇರ್ತದೆ. ಏನು? ಹುಡುಗಿಯರ ಗುಂಪು. ಹುಡುಗಿಯರ ಗುಂಪಿಗೆ ಏನಂತ ಕರೀತಾರ? BEVY, ಬೇವಿ ಅಂತ ಕರೀತಾರ. ಹುಡುಗರ ಗುಂಪಿಗೆ ಗ್ಯಾಂಗ್ ಅಂತ ಕರೀತಾರ. ತಿಳಿತರಿ? ಅರ್ಥ ಐತರಿ? ನಾಯಿ ಮರಿಗಳ ಗುಂಪಿಗೆ ಲಿಟರ್ ಅಂತ ಕರೀತಾರೆ. ಆ ಜೇನು ಹುಳುಗಳ ಗುಂಪಿಗೆ ಸ್ವಾರ್ಮ್ ಎಂದು ಕರೆಯುತ್ತಾರೆ. ಅರ್ಥ ಐತರಿ? ಹಿಂಗೆ ಯಾವುದೇ ಒಂದು ನಾಮಪದದ ಗುಂಪು ಇತ್ತಂದ್ರೆ ಅದಕ್ಕೆ ಏನಂತ ಕರಿತೀವಿ ನಾವು? ಆ ಗುಂಪಿಗೆ ಒಂದು ಹೆಸರನ್ನ ಕೊಡ್ತೀವಿ. ಸೊ ದಟ್ ಈಸ್ ಕಾಲ್ಡ್, ಮೈ ಡಿಯರ್ ಫ್ರೆಂಡ್ಸ್, ಆ ಕಲೆಕ್ಟಿವ್ ನೌನ್ ಅಂತ ಕರಿತೀವಿ. ನಾಳೆ ಎಕ್ಸಾಮ್ದಾಗ ನಿಮ್ಗೆ ಇದನ್ನ ಕ್ವಶನ್ ಕೇಳ್ತಾನ. ಏನಂತ ಕೇಳ್ತಾನ? ಈ ತರ ಕೇಳ್ತಾನ. ಎ ಡ್ಯಾಶ್ ಆಫ್, ತಿಳಿತರಿ? ಎಸ್ ಎಸ್, ಅಬ್ಸಲ್ಯೂಟ್ಲಿ ಸರ್. ಎ ಡ್ಯಾಶ್ ಆಫ್ ಶಿಪ್ಸ್ ಅಂತ ಕೇಳ್ತಾನ. ತಿಳಿತರಿ? ಎ ಡ್ಯಾಶ್ ಆಫ್ ಶಿಪ್ಸ್ ಅಂತ ಕೇಳಿದಾಗ ಆ ಶಿಪ್ಸ್ ದ ಗುಂಪಿನ ಹೆಸರನ್ನ ಕೇಳಿರ್ತಾನ. ನೋಡೋಣ, ಯಾರು ಹೇಳ್ತೀರಿ? ಎಸ್, ಬೇಗ. ಎ ಡ್ಯಾಶ್ ಆಫ್ ಶಿಪ್ಸ್. ಎಸ್, ವೆರಿ ಗುಡ್, ವೆರಿ ಗುಡ್ ಸರ್. ಸ್ಪೆಲ್ಲಿಂಗ್ ತಪ್ಪು ಮಾಡಾಕತ್ತೀರಿ ನಾಹಿದಾ. ಎಲ್ಲಾರು ಸ್ಪೆಲ್ಲಿಂಗ್ ತಪ್ಪು ಮಾಡಾಕತ್ತೀರಿ. ಎಸ್, ವೆರಿ ಗುಡ್. ಹಾ, ತುಂಬಾ ಜನ ತಪ್ಪು ಮಾಡ್ಲಿಕ್ಕತ್ತೀರ ಸ್ಪೆಲ್ಲಿಂಗು. ಇಲ್ಲಿ ಏನ್ ಉತ್ತರ ಬರ್ತದ? FLEET, ಫ್ಲೀಟ್ ಬರ್ತದ. ತಿಳಿತರಿ? ಹಾ. ಅದೇ ತರ ಇನ್ನೊಂದು ಕ್ವಶನ್, ಎ ಡ್ಯಾಶ್ ಆಫ್ ಶೀಪ್. ಈಗ ಯಾರು ಹೇಳ್ತೀರಾ? ಎಸ್, ವೆರಿ ಗುಡ್. ಗುಡ್ ಮಾರ್ನಿಂಗ್ ರಾಘವೇಂದ್ರ ಅವರೇ. ನೋಡಿ, ನೌನ್ ಮೇಲೆ ರಿವಿಷನ್ ಕ್ಲಾಸ್ ಇದೆ. ಇದು ನೌನ್ ಫೋಲ್ಡರ್ ನಲ್ಲಿ ಹೋಗಿ ಸೇವ್ ಆಗುತ್ತೆ. ನೀವು ಈ ರಿವಿಷನ್ ಕ್ಲಾಸ್ ನೋಡ್ಬೇಕು, ಅದನ್ನ ಎಲ್ಲಾನು ನೋಡ್ಕೋಬೇಕು. ನೆನಪಿರ್ಲಿ. ಫ್ಲೋಕ್, ಶೀಪ್, ವೆರಿ ಗುಡ್, ವೆರಿ ಗುಡ್, ವೆರಿ ಗುಡ್. ಎಸ್, ವೆರಿ ಗುಡ್. ನೋಡಿ ಇಲ್ಲಿ ಹೆಂಗಾಗತ್ತೆ ಗೊತ್ತಾ? ಇಲ್ಲಿ ನೋಡಿ, ಇದಕ್ಕೆ ಆನ್ಸರ್ ಈಗ ಸದ್ಯ ಏನದ? FLOCK, ಫ್ಲೋಕ್ ಆಗತ್ತ. ಅರ್ಥ ಐತರಿ? ಹಾ, ಇದನ್ನ ನೆನಪಂಗೆ ಇಟ್ಕೊಳ್ಳೋದು. ಸರ್ ನಮಗೆ ಎರಡು ತರದ್ದು ನಮಗೆ ಬಹಳ ಕನ್ಫ್ಯೂಸ್ ಅದಾವ. ಅಪ್ಪಿ, ಶಿಪ್ಸ್ ಅನ್ನು ತಯಾರು ಮಾಡ್ಬೇಕಂತಂದ್ರ ಅಥವಾ ಅದನ್ನ ಮಾಡ್ಬೇಕಾದ್ರೆ ಒಬ್ಬ ಇಂಜಿನಿಯರ್ ಬೇಕು. ಅರ್ಥ ಆಯ್ತಾ? ಒಬ್ಬ ಇಂಜಿನಿಯರ್ ಬೇಕು. ಹಾ, ಈ FLEET, ಫ್ಲೀಟ್ ಒಳಗಡೆ ಈ ಎರಡು ಇ ಅದಾವು. ಹಂಗಾರ ಎದ್ರೊಳಗೆ ಇ ಐತೋ ಅದು ಇಂಜಿನಿಯರ್. ಇಂಜಿನಿಯರ್ ಇರೋದು ಹಡಗ್ನ್ಯಾಗ. ಅದಕ್ಕ ಎ ಫ್ಲೀಟ್ ಆಫ್ ಶಿಪ್ಸ್ ಅನ್ರಿ, ಎ ಫ್ಲೋಕ್ ಆಫ್ ಶೀಪ್ ಅನ್ರಿ. ಅರ್ಥ ಆಯ್ತಾ? ತಿಳಿತಾನ ತರದ್ದು? ಎಸ್. ಹಾಗಾದ್ರೆ ಬನ್ನಿ ಸರ್, ಇದ್ರ ಮೇಲೆ ಕ್ವಶನ್ಸ್ಗಳು ಹೆಂಗ್ ಕೇಳ್ತಾರ? ಇಲ್ಲಿ ನಾನು ಕೇಳ್ತಾ ಇದ್ದೇನೆ ನೋಡಿ. ಇಲ್ಲಿ ನಾನೊಂದು ಕೇಳ್ತಾ ಇದ್ದೇನೆ. ಎ ಫ್ಲೀಟ್ ಆಫ್
ಶಿಪ್ ತಿಳಿತರಿ. ಎ ಫ್ಲೀಟ್ ಆಫ್ ಶಿಪ್ ಕ್ಯಾನ್ ಬಿ ಸೀನ್ ಅಂತ ಐತಿ. ಈ ವಾಕ್ಯದಲ್ಲಿ ಯಾವ ಶಬ್ದ ತಪ್ಪಾಗಿದೆ ಅದನ್ನ ಕಮೆಂಟ್ ಸೆಕ್ಷನ್ ಅಲ್ಲಿ ಟೈಪ್ ಮಾಡಿ. ಈ ವಾಕ್ಯದಲ್ಲಿ ಯಾವ ಶಬ್ದವು ತಪ್ಪಾಗಿದೆನೋ ಅದನ್ನ ಕರೆಕ್ಟ್ ಮಾಡಿ ಬರೆಯಿರಿ. ವೆರಿ ಗುಡ್. ಯಾವ ಶಬ್ದ ತಪ್ಪಾಗಿದೆನೋ ಅದನ್ನ ಕರೆಕ್ಟ್ ಮಾಡಿ ಬರೆಯಬೇಕು. ವೆರಿ ಗುಡ್, ವೆರಿ ಗುಡ್ ಪೂಜಾ ಅವರೇ, ವೆರಿ ಗುಡ್ ಸುಪ್ರಿಯಾ, ವೆರಿ ಗುಡ್ ಜ್ಯೋತಿ ಅವರೇ. ಗೈಸ್, ಜ್ಯೋತಿ ಅಥೆನೆಲ್ ಅವರು ನಮ್ಮ ಕ್ಲಾಸ್ ಅನ್ನ ನೋಡ್ತಾ ಇದ್ರು ಬಹಳ ವರ್ಷಗಳಿಂದ, ನಮ್ಮ ಸ್ಟೂಡೆಂಟ್ ಅವರು. ಮೇಡಮ್, ನೀವು ಅಪಾಯಿಂಟ್ ಆಗಿರೋದು ವಾರ್ಡನ್ ಅಲ್ಲ ರೀ ಮೇಡಮ್? ಲಾಸ್ಟ್ ಟೈಮ್ ನಮ್ಮಲ್ಲಿ ಸಿ ಗ್ರೂಪ್ ಕ್ಲಾಸ್ ಅನ್ನ ತಗೊಂಡು ಅವರು ವಾರ್ಡನ್ ಆಗಿ ಐ ಥಿಂಕ್ ಜಾಯ್ನ್ ಆಗಿದ್ದಾರೆ. ಜ್ಯೋತಿ ಮೇಡಮ್ ಅವರು ಲೈಬ್ರೇರಿಯನ್. ಎಸ್ ಎಸ್ ಎಸ್, ಸಾರಿ ಮೇಡಮ್, ಸಾರಿ. ತಿಳಿತರಿ? ಹಾ. ಸೊ ಹಾಗಾದ್ರೆ ಇಲ್ಲಿ ರಾಂಗ್ ಆಗಿರೋದು ಏನಪ್ಪಾ ಅಂದ್ರೆ ಇದು ರಾಂಗ್ ಆಗಿದೆ ನೋಡಿ. ಇದು ಎದಕ್ಕೆ ರಾಂಗ್ ಆಗಿದೆ, ಏನ್ ಸರ್ ತಪ್ಪಾಗಿದೆ ಅಂತ ಕೇಳಿದ್ರೆ, ಅಪ್ಪಿ ಈ ಫ್ಲೀಟ್ ಅನ್ನೋ ಶಬ್ದ ಒಂದು ಗುಂಪಿನ ಹೆಸರಾಗಿದೆ. ಹಂಗಾರ ಗುಂಪಿನ ಹೆಸರು ಅಂತಂದ್ರೆ ಯಾವುದರ ಗುಂಪಿರುತ್ತೋ ಅದು ಯಾವಾಗಲೂ ಬಹುವಚನ ಇರಬೇಕು, ಶಿಪ್ಸ್ ಆಗ್ಬೇಕು. ಅರ್ಥ ಆಯ್ತಾ? ನಾನು ಹೇಳಿದ ಅರ್ಥ ಆಗಿದ್ರೆ ಎಲ್ಲರೂ ಎಸ್ ಅಂತ ಥಂಬ್ ಕೊಡ್ಬೋದು. ನಾನು ಹೇಳಿದ ಅರ್ಥ ಆಗಿದ್ರೆ ಎಸ್ ಅಂತ ಥಂಬ್ ಕೊಡ್ಬೋದು ಅಥವಾ ಲೈಕ್ ಮಾಡ್ಬೋದು ಕ್ಲಾಸ್ ಅನ್ನ. ಅರ್ಥ ಆಯ್ತಾ ನಾ ಹೌದ್ರಿ? ಎಸ್, ವೆರಿ ಗುಡ್, ವೆರಿ ಗುಡ್, ವೆರಿ ಗುಡ್ ಸರ್, ವೆರಿ ಗುಡ್. ಅರ್ಥ ಆಯ್ತಾರೆ ನಿಮ್ಗೆ ಹೇಳ್ತಾ ಇರೋದು? ಹಾ. ಸೊ ಈಗ ನೋಡಿ, ಇದೇ ತರ ಮತ್ತೆ ಒಂದು ಕ್ವಶನ್ ಅನ್ನ ಕೇಳೋ ಚಾನ್ಸಸ್ ಇರ್ತದ. ಎ ಫ್ಲೋಕ್ ಆಫ್ ಶೀಪ್ ಕ್ಯಾನ್ ಬಿ ಸೀನ್. ಈ ವಾಕ್ಯದಲ್ಲಿ ಯಾವುದು ತಪ್ಪಾಗಿದೆ? ಈ ವಾಕ್ಯದಲ್ಲಿ ಯಾವುದು ತಪ್ಪಾಗಿದೆ? ಎ ಫ್ಲೋಕ್ ಆಫ್ ಶೀಪ್ ಕ್ಯಾನ್ ಬಿ ಸೀನ್. ವೆರಿ ಗುಡ್, ವೆರಿ ಗುಡ್, ವೆರಿ ಗುಡ್, ವೆರಿ ಗುಡ್ ಸರ್, ವೆರಿ ಗುಡ್. ಹಾ, ಶೀಪ್ ಇದ್ದದನ್ನ ಶೀಪ್ಸ್ ಮಾಡಬೇಕು. ಅರ್ಥ ಆಯ್ತರಿ? ಶೀಪ್ ಇದ್ದದನ್ನ ಶೀಪ್ಸ್ ಮಾಡಬೇಕು. ಹಂಗಾದ್ರೆ ನಿಮಗೆ ಇಲ್ಲಿ ಗೊತ್ತಾಯ್ತು ನೋಡಿ, ಈ ಶೀಪ್ ಅನ್ನ ಏನ್ ಮಾಡಬೇಕು? ಶೀಪ್ಸ್ ಮಾಡಬೇಕು. ತಪ್ಪು, ತಪ್ಪು ವಿದ್ಯಾರ್ಥಿಗಳ ತಪ್ಪು. ಯಾಕಂತಂದ್ರೆ ಈ ಶೀಪ್ ಅನ್ನೋದು ಸಿಂಗ್ಯುಲರ್ ಆಗುತ್ತಾ, ಈ ಶೀಪ್ ಅನ್ನೋದು ಪ್ಲೂರಲ್ ಆಗುತ್ತಾ? ಎರಡೂ ಆಗುವ ಕಾರಣಕ್ಕಾಗಿ ಶೀಪ ಇರ್ತದ, ಅದನ್ನ ಶೀಪ್ಸ್ ಅಂತ ಮಾಡಬಾರದು. ಅರ್ಥ ಆಯ್ತಾನೆ ಅದರದ್ದು? ಹಾಗಾದ್ರೆ ಕಲೆಕ್ಟಿವ್ ನೌನ್ ಮೇಲೆ ಎರಡು ರೀತಿ ಪ್ರಶ್ನೆಗಳು ಬರ್ತಾವ. ಒಂದು, ಯಾವುದು ಕಲೆಕ್ಟಿವ್ ನೌನ್ ಅನ್ನೋದು ಅದರ ಮುಂದೆ ಬರುವುದು ಪ್ಲೂರಲ್ ಆಗಿರ್ಬೇಕು. ಇದು ನಿಮಗೆ ಇಷ್ಟ ಅರ್ಥ ಆಗಿದ್ರೆ ಸಾಕು ಗೈಸ್. ಅರ್ಥ ಆಯ್ತಾರಿ? ಸೊ ನಾನು ಇಷ್ಟು ತನಕ ನಿಮ್ಗೆ ಏನು ಹೇಳ್ಕೊಟ್ಟೆ ಕಲೆಕ್ಟಿವ್ ನೌನ್ ಬಗ್ಗೆ, ಅದು ನಿಮಗೆ ಅರ್ಥ ಆಗಿದ್ರೆ ನನಗೆ ನೀವು ಟ್ರೂ ಅನ್ನೋದ್ರ ಮೇಲೆ ಟ್ಯಾಪ್ ಮಾಡಿ. ಪೋಲ್ ಕೊಟ್ಟಿದ್ದು ನೋಡಿ, ಟ್ರೂ ಅನ್ನಿ. ಎಸ್, ಪೋಲ್ ಕೊಟ್ಟಿದ್ದು ನೋಡಿ, ಟ್ರೂ ಅನ್ನಿ. ಎಸ್, ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ವೆರಿ ಮಚ್. ಹಾ. ಸೊ ಹಾಗಾದ್ರೆ ಇಷ್ಟು ತನಕ ನಾನು ಏನ್ ಮಾಡಿದೆ, ನಿಮಗೆ ಪ್ರಾಪರ್ ನೌನ್ ಅಂತ ಮುಗಿಸಿದೆ, ಕಾಮನ್ ನೌನ್ ಮುಗಿಸಿದೆ, ಕಲೆಕ್ಟಿವ್ ನೌನ್ ಮುಗಿಸಿದೆ. ಇನ್ನು ಒಂದು ವಿಚಾರವನ್ನ ನಾನು ಹೇಳ್ಬೇಕಾಗತ್ತೆ ನಿಮ್ಗೆ, ಅದನ್ನ ಹೇಳ್ತಾ ಇದ್ದೀನಿ ನೋಡಿ. ಕಲೆಕ್ಟಿವ್ ನೌನ್ ಅಲ್ಲಿ ಯಾವಾಗಲೂ ಕಾಮನ್ ನೌನ್ಗಳ ಗ್ರೂಪ್ ಇರ್ತದ. ಇದರದ ಕಾಮನ್ ನೌನ್ಗಳ ಗ್ರೂಪ್ ಇರ್ತದ. ಅರ್ಥ ಆಯ್ತರಿ? ಹಾ, ಎಸ್. ಈಗ ನಾನು ಹೇಳ್ಕೊಡ್ತಾ ಇರುವಂತ ಮತ್ತೊಂದು ನೌನ್, ದಟ್ ಇಸ್ ಮಟೀರಿಯಲ್ ನೌನ್. ಒಂದು ಸಿದ್ಧ ವಸ್ತುವನ್ನ ಮಾಡಬೇಕಾದ್ರೆ ಕಚ್ಚಾ ವಸ್ತುವಿನ ಹೆಸರು ಅಥವಾ ಕಚ್ಚಾ ವಸ್ತು ಅಂತ ಇರ್ತದಲ್ಲ, ಅದಕ್ಕೆ ನಾವೇನಂತ ಕರಿತೀವಿ? ಮಟೀರಿಯಲ್ ನೌನ್ ಅಂತ ಕರಿತೀವ್ರಿ. ಒಂದು ಕಚ್ಚಾ ವಸ್ತು. ಉದಾಹರಣೆಗೆ ಈಗ ಸದ್ಯ ಅಲ್ಲಿ ಒಂದು ವಿಂಡೋ ಐತಿ. ಹಾ, ವಿಂಡೋ. ಆ ವಿಂಡೋ ಮಾಡ್ಬೇಕಾದ್ರೆ ನಮ್ಗೆ ಏನ್ ಬೇಕಾಯ್ತು? ಐರನ್ ಬೇಕಾಯ್ತು, ಗ್ಲಾಸ್ ಬೇಕಾಯ್ತು, ವುಡ್ ಬೇಕಾಯ್ತು. ಹಂಗಾರ ಈ ಐರನ್, ಗ್ಲಾಸ್, ವುಡ್ ಗಳನ್ನ ನಾವ್ ಏನಂತ ಕರಿತೀವಿ? ಅಬ್ಸಲ್ಯೂಟ್ಲಿ. ಅದಕ್ಕ ನಾವು ಮಟೀರಿಯಲ್ ನೌನ್ ಅಂತ ಕರಿತೀವಿ. ತಿಳಿತರಿ? ಎಸ್. ನೆಕ್ಸ್ಟ್, ಏನು ಆಬ್ಸ್ಟ್ರಾಕ್ಟ್ ನೌನ್. ಆಬ್ಸ್ಟ್ರಾಕ್ಟ್ ನೌನ್ ಅಂತಂದ್ರೆ ಏನು ಅದನ್ನ ತಿಳ್ಕೊಳ್ಳೋಣ ಬನ್ನಿ. ಅರ್ಥ ಆಯ್ತರಿ? ಅದನ್ನ ತಿಳ್ಕೊಂಡು ಬನ್ನಿ. ತಿಳಿತನ ತರದ್ದು? ತಿಳಿತರಿ? ಎಸ್ ಎಸ್, ಡೆಫಿನೆಟ್ಲಿ ಸರ್, ಡೆಫಿನೆಟ್ಲಿ. ತಿಳಿತರಿ? ಹಾ, ಓಕೆ.
ಎಸ್, ನೋಡ್ರಿ ಲೈಬ್ರರಿ ಅನ್ನೋದು ಒಂದು ಕಲೆಕ್ಟಿವ್ ನೌನ್. ತಿಳಿತಾರೆ, ಲೈಬ್ರರಿ ಅನ್ನೋದು ಒಂದು ಕಲೆಕ್ಟಿವ್ ನೌನ್. ಬಟ್ 90% ಲೈಬ್ರರಿ ಅನ್ನೋದನ್ನ ನೀವು ಆ ಲೈಬ್ರರಿಯಲ್ಲಿ ಹೋಗಿ ನೀವೇನಾದ್ರೂ ಅದರಲ್ಲಿ ಒಂದು ಕೆಲಸವನ್ನ ಮಾಡ್ತಾ ಇದ್ರೆ ಅವಾಗ ಲೈಬ್ರರಿ ಅನ್ನೋದು ಕಲೆಕ್ಟಿವ್ ನೌನ್ ಆಗತ್ತ. ಅದೇ ಆ ಲೈಬ್ರರಿ ಅಂದ್ರೆ ಒಂದು ಜಸ್ಟ್ ಒಂದು ಆ ಜಾಗ, ಪ್ಲೇಸ್ ಬಗ್ಗೆ ಮಾತಾಡ್ತಾ ಇದ್ರಿ. ಇಲ್ಲಿ ಕೇಳಿ, ನನಗೆ ಒಬ್ಬರ ಕ್ವಶನ್ ಕೇಳಿದ್ರು, ಲೈಬ್ರರಿ ಅನ್ನೋದು ಕಲೆಕ್ಟ್ ಆಗತ್ತಾ ಏನು ಕಾಮನ್ ಆಗತ್ತಾ ಅಂತ. ಸ್ಥಳದ ಆಧಾರದ ಮೇಲೆ ಹೋದರೆ ಲೈಬ್ರರಿ ಅನ್ನೋದು ಕಾಮನ್ ನೌನು. ಲೈಬ್ರರಿ ಅನ್ನೋದು ಅದ್ರ ಒಳಗಡೆ ಹೋಗಿ ನೀವೇನಾದ್ರು ವಿಚಾರ ಮಾಡಿದ್ರೆ ಆ ಪುಸ್ತಕಗಳ ಬಗ್ಗೆ ವಿಚಾರ ಮಾಡಕತ್ರೆ ಲೈಬ್ರರಿ ಅನ್ನೋದು ಕಲೆಕ್ಟಿವ್ ನೌನ್ ಆಗುತ್ತೆ. ಅರ್ಥ ಐತರಿ? ಸೊ ಲೈಬ್ರರಿ ಈಸ್ 90% ಕಲೆಕ್ಟಿವ್ ನೌನ್. ಬಟ್ ಯಾವಾಗ ಒಬ್ಬ ಸಿವಿಲ್ ಇಂಜಿನಿಯರ್ ಕೈಯಲ್ಲಿ ಹೋಗುತ್ತೋ ಲೈಬ್ರರಿ ಅನ್ನೋದು ಒಂದು ಏನಾಗುತ್ತೆ, ಕಾಮನ್ ನೌನ್ ಆಗುತ್ತೆ. ಅರ್ಥ ಆಗ್ತಾ ಇದೆ ನಾನು ಹೇಳ್ತಾ ಇರೋದು? ಎಸ್. ಸೊ ನಾನು ಹೇಳ್ತಾ ಇರೋದು ತಿಳಿತಾ ಇದ್ರೆ ಎಲ್ಲರೂ ಎಸ್ ಅಂತ ಟೈಪ್ ಮಾಡ್ಬೋದು. ಹಾ, ಸೊ ಹಂಗಾರೆ ಈಗ ಪ್ರಾಪರ್ ನೌನ್ ಆಯ್ತು, ಕಾಮನ್ ನೌನ್ ಆಯ್ತು, ಕಲೆಕ್ಟಿವ್ ಆಯ್ತು, ಮಟೀರಿಯಲ್ ಆಯ್ತು. ಈಗ ನಾನು ಮತ್ತೊಂದು ಹೇಳ್ಕೊಡ್ತಾ ಇದ್ದೀನಿ, ದಟ್ ಈಸ್ ಕಾಲ್ಡ್ ಮೈ ಡಿಯರ್ ಫ್ರೆಂಡ್ಸ್ ಅಬ್ಸ್ಟ್ರಾಕ್ಟ್ ನೌನ್. ಯಾವುದು? ಅಬ್ಸ್ಟ್ರಾಕ್ಟ್ ನೌನ್. ನೋಡಿ, ಕಣ್ಣಿಗೂ ಕಾಣಲ್ಲ, ನೋಡಿ ಕಣ್ಣಿಗೆ ಕಾಣುವುದಿಲ್ಲ, ಮುಟ್ಟಲಿಕ್ಕೂ ಬರುವುದಿಲ್ಲ, ಅಂತವುಗಳಿಗೆ ಹೆಸರನ್ನ ಇಟ್ಟಿರ್ತೀವಿ, ಅವೆಲ್ಲವೂ ಅಬ್ಸ್ಟ್ರಾಕ್ಟ್ ನೌನ್. ಉದಾಹರಣೆಗೆ ಈಗ ಸದ್ಯ ಈ ನಮ್ಮ ಕ್ಲಾಸನ್ನ ನೋಡ್ತಾ ಇದ್ದಾರೆ ಒಬ್ರು ಯಾರು, ಅವ್ರ ಪಕ್ಕದಲ್ಲಿ ಒಂದು ಚಿಕ್ಕ ಮಗು ಕೂತಿದೆ, ಆ ಮಗು ನಗ್ತಾ ಇದೆ ಅಂತ ತಿಳ್ಕೊಳ್ಳಿ. ಆ ಮಗು ಏನ್ ಮಾಡ್ತಾ ಇದೆ? ನಗ್ತಾ ಇದೆ. ಆ ನಗುವಾಗ ಆ ನಗುವಿಗೆ ಒಂದು ಹೆಸರು ಇಟ್ಟಿವಿ. ಆ ನಗುವಿನ ಹೆಸರಿಗೆ ಏನಂತ ಕರೀತಾರೆ? ನಗುಗೆ ಒಂದು ಹೆಸರನ್ನ ಕೊಟ್ಟಿವಿ. ಆ ನಗುಗೆ ಹೆಸರು ಕೊಟ್ಟಿದ್ದಕ್ಕೆ ಏನಂತಾರ್ರಿ? ಎಸ್, ವೆರಿ ಗುಡ್, ಅಬ್ಸಲ್ಯೂಟ್ಲಿ ಅಬ್ಸಲ್ಯೂಟ್ಲಿ. ಆ ನಗುವಿನ ಹೆಸರಿಗೆ ಏನಂತ ಕರೀತಾರ್ರಿ? ಲಾಫ್, ಸ್ಮೈಲ್, ಗಿಗ್ಗಲ್ ಇರ್ತಾರೆ. ಸ್ಮೈಲ್, ಲಾಫ್, ಗಿಗ್ಗಲ್ ಎಲ್ಲಾನು ಕರೀತಾರ. ಅರ್ಥ ತರದ್ದು? ಎಸ್. ಹಂಗಾದ್ರೆ ಯಾವುದನ್ನ ನಾವು ನೋಡಲು ಬರುವುದಿಲ್ಲ, ಮುಟ್ಟಲು ಬರುವುದಿಲ್ಲ, ಕೇವಲ ಅವತೂರ್ನ ನಾವು ಫೀಲ್ ಮಾಡ್ಕೋತೀವಿ, ಅಂತವುಗಳನ್ನ ನಾವು ಹೆಸರೇನು ಕೊಟ್ಟಿರುವೋ ಅಂತಹ ಸಿಚುವೇಶನ್ಗೆ, ಅಂತಹ ಗುಣಕ್ಕೆ ನಾವು ಸ್ಮೈಲ್ ಅಂತ ಏನಿಲ್ಲಿ ಇಟ್ಟಿದಿಲ್ಲ, ಈ ತರದ ಒಂದು ಶಬ್ದಕ್ಕೆ, ಹೆಸರಿಗೆ, ಆ ಗುಣದ ಹೆಸರಿಗೆ ನಾವು ಅಬ್ಸ್ಟ್ರಾಕ್ಟ್ ನೌನ್ ಎಂದು ಕರೆಯುತ್ತೇವೆ. ಉದಾಹರಣೆಗೆ ನಮ್ಮ ತಾಯಿ ನಮಗೆ ಪ್ರೀತಿ ಕೊಡ್ತಾಳೆ, ದಟ್ ಇಸ್ ಲವ್. ಈ ಲವ್ ಅನ್ನೋದು ಕೂಡ ಒಂದು ಅಬ್ಸ್ಟ್ರಾಕ್ಟ್ ನೌನ್ ಆಗುತ್ತೆ. ಅರ್ಥ ಐತರಿ? ತಿಳಿತರಿ? ಲವ್ ಅನ್ನೋದು ಕೂಡ ಏನಾಗುತ್ತೆ? ಅಬ್ಸ್ಟ್ರಾಕ್ಟ್ ನೌನ್ ಆಗುತ್ತೆ. ಹಂಗಾದ್ರೆ ಬನ್ನಿ, ನಾನು ಒಂದು ಶಬ್ದವನ್ನ ಇಲ್ಲಿ ಬರಿತೀನಿ. ಇದು ಕಾಮನ್ ನೌನ್ ಇದ್ರೆ CN ಅಂತ ಟೈಪ್ ಮಾಡಿ, ಪ್ರಾಪರ್ ನೌನ್ ಇದ್ರೆ PN ಅಂತ ಟೈಪ್ ಮಾಡಿ, ಕಲೆಕ್ಟಿವ್ ನೌನ್ ಇದ್ರೆ CLN ಅಂತ ಟೈಪ್ ಮಾಡಿ, ಮಟೀರಿಯಲ್ ನೌನ್ ಇದ್ರೆ MN ಅಂತ ಟೈಪ್ ಮಾಡಿ, ಅಬ್ಸ್ಟ್ರಾಕ್ಟ್ ನೌನ್ ಇದ್ರೆ AN ಅಂತ ಟೈಪ್ ಮಾಡಬೇಕು. ಅರ್ಥ ಐತನ ತರದ್ದು? ಸೊ ನಾನು ಎಲ್ಲಾ ಲಿಸ್ಟ್ ಗಳನ್ನ ಕೊಟ್ಟಿರ್ತೇನೆ ನಾನು ನಿಮಗೆ. ನೀವೇನ್ ಮಾಡ್ಬೇಕಪ್ಪ ಅಂತಂದ್ರೆ ಎಸ್ 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 ಹೌದು ಸರ್, ಹೌದು. ತಿಳಿತರಿ? ಓಕೆ. CLUSTER, ಕ್ಲಸ್ಟರ್. ಕ್ಲಸ್ಟರ್ ಅಂತಂದ್ರೆ ಏನು? ಇದು ಕಾಮನ್ ನೌನ, ಪ್ರಾಪರ್ ನೌನ, ಕಲೆಕ್ಟಿವ್ ನೌನ? ಎಸ್, ಕಮ್ ಆನ್. ಕ್ಲಸ್ಟರ್. ನೋಡಿ, ವೆರಿ ಗುಡ್ ಮಲನ್, ವೆರಿ ಗುಡ್, ವೆರಿ ಗುಡ್, ವೆರಿ ಗುಡ್. ಈ ಪ್ರಶ್ನೆಗೆ ಉತ್ತರ ಕೊಡೋರಲ್ಲಿ ಎಲ್ಲರೂ ತಪ್ಪು ಮಾಡಕತ್ತಾರಲ್ಲ, ಯಾರು ಗೊತ್ತಾ? ಇಲ್ಲಿ ಕೇಳ್ರಿ, ಈಗ ಸದ್ಯ 2026 ನಿಮ್ಗೆ ಇಲ್ಲೇ ಜಾಬ್ ಸಿಗಲಿ, ದೇವ್ರ ಪುಣ್ಯಗೆ ನಾನು ತುಂಬಾ ಪ್ರೇ ಮಾಡ್ಕೋತೇನೆ. ಓಕೆ, ಆದ್ರೆ ಯಾರಿಗೆ ಈ ವರ್ಷ ಇನ್ನೊಂದ್ 2 ವರ್ಷ ಜಾಬ್ ಸಿಗುದಿಲ್ವೋ, ಮುಂದೆ ಹೋದ್ಮೇಲೆ ನಿಮ್ಮ KPSC ದವರು, KE ದವ್ರು ಏನ್ ಮಾಡ್ಬಿಡ್ತಾರೆ? ನೆಗೆಟಿವ್ ಆಪ್ಷನ್ ಅನ್ನ ತಗೊಂಡ್ಬಂದ್ಬಿಡ್ತಾರೆ. ಆಪ್ಷನ್ ನೆಗೆಟಿವ್ ಅನ್ನ ತಗೊಂಡ್ಬರ್ತಾರೆ, ಅಥವಾ 5ನೇ ಅದೊಂದು ಆಪ್ಷನ್ ತಗೊಂಡ್ಬಂದ್ಬಿಡ್ತಾರೆ. ಆ ಹೊತ್ನಾಗ ನೀವೇನಿಲ್ಲಿ ಗೊತ್ತಿರದೇ ಇದ್ರು ಆನ್ಸರ್ ಕೊಡಾಕತ್ತಾರಲ್ಲ, ಅಗದಿ ಧೈರ್ಯಲೆ ಅವ್ರಿಲ್ಲಿ ನಡೆಯಂಗಿಲ್ಲ. ಅರ್ಥ ಐತರಿ? ಹಂಗಾದ್ರೆ ನಾನೀಗ ಕೇಳಿದ್ದು ಪ್ರಶ್ನೆಗೆ ಒಂದು ನಿಮಗೆ ಕ್ಲಸ್ಟರ್ ಅಂದ್ರೆ ಗೊತ್ತಿರ್ಬೇಕು, ಇಲ್ಲ ಅಂದ್ರೆ ಬಾಯಿ ಮುಚ್ಕೊಂಡು ಸುಮ್ಕೊಂಡಿರ್ಬೇಕು ಯಾವಾಗ ನೆಗೆಟಿವ್ ಅನ್ನೋದು ಬಂದಾಗ. ತಿಳಿತರಿ? ಈಗ ಸದ್ಯ ಹೊತ್ತು ನಿಮ್ಗೆ ನೆಗೆಟಿವ್ ಅದು ಇಲ್ಲ, ಈಗ ನೀವು ಆನ್ಸರ್ ಕೊಡ್ರಿ, ನಾನು ಬೇಡ ಅನ್ನಂಗಿಲ್ಲ.
ಬಟ್ ಒಬ್ಬ ಗುರುವಾಗಿ, ಒಬ್ಬ ಶಿಕ್ಷಕನಾಗಿ ಕಾಂಪಿಟೇಟಿವ್ ಎಕ್ಸಾಮ್ನಲ್ಲಿ ಮುಂದದ್ದನ್ನ, ಇವತ್ತಿನಿಂದ ನಿನ್ನೆದನ್ನ, ಮೂರೂ ತರನು ಕೌಶಲ್ಯದ ಪ್ರಭಾವವನ್ನ, ಕೌಶಲ್ಯದ ಸ್ಥಿತಿಯನ್ನ, ಕೌಶಲ್ಯದ ಸ್ಥಿತಿತಾಪಕತ್ವವನ್ನ, ಸ್ವರೂಪವನ್ನ ಹೇಳ್ಕೊಡೋದು ಒಂದು ಗುರುವಿನ ಕರ್ತವ್ಯ. ನಾನು ಹೇಳ್ತಾ ಇದ್ದೇನೆ. ನೆಗೆಟಿವ್ ಇದ್ದಾಗ ಗೊತ್ತಿಲ್ಲ ಅಂದ್ರೆ ಸುಮ್ ಬಿಟ್ಟು ಬಿಡುದು. ಬರ್ರಿ, ನೀವು ರೈಲ್ವೆ ಎಕ್ಸಾಮ್ ಬರೋತ್ನಾಗ 100ಕ್ಕೆ ಬೇರೆ 20 ತಗೊಂಡ್ರು ನೀವು ಲಿಸ್ಟ್ನಾಗ ಬಂದಿರ್ತೀರಿ ಒಮ್ಮೊಮ್ಮೆ. ಬಟ್ ತಪ್ಪ ಹಾಕಿ ಬರಾಕ್ ಹೋಗ್ಬೇಡ್ರಿ. ಓಕೆ, ಈಗತ್ತು ನೆಗೆಟಿವ್ ಇಲ್ಲ, ಆರಾಮ್ ಹಾಕ್ರಿ. ಕ್ಲಸ್ಟರ್ ಅಂತಂದ್ರೆ ಕ್ಲಸ್ಟರ್ ಆಫ್ ಕೋಕೋನಟ್ಸ್ ಅಂತ ಕರೀತಾರೆ. ಎಲ್ಲರ ಕೇಳಿರ್ಬೇಕು ನೀವು, ಕ್ಲಸ್ಟರ್ ಆಫ್ ಕೋಕೋನಟ್ಸ್ ಅಂತ ಹೇಳಿ, ಕೋಕೋನಟ್ಸ್ ಅಂತ ಹೇಳಿ. ಹಂಗಾರೆ ಕ್ಲಸ್ಟರ್ ಆಫ್ ಕೋಕೋನಟ್ಸ್ ಅಂದ್ರೆ ತೆಂಗಿನಕಾಯಿಗಳ ಗುಂಪು. ತಿಳಿತರಿ? ಅರ್ಥ ಐತರಿ? ನೆಕ್ಸ್ಟ್, ಎ ಡ್ಯಾಶ್ ಆಫ್ ಡ್ರಾವರ್ಸ್. ಇಲ್ಲಿ ಬರೆಯಬೇಕಾಗಿರುವ ಶಬ್ದವು ಈ 5 ತರಹದ ನಾಮಪದದಲ್ಲಿ ಯಾವ ತರಹದ ನಾಮಪದವನ್ನ ಬರೆಯಬೇಕು ನೋಡಿ. ನಾನು ಇನ್ನೊಂದು ಕ್ವಶನ್ ಕೇಳ್ತಾ ಇದ್ದೀನಿ. ಎ ಡ್ಯಾಶ್ ಆಫ್ ಡ್ರಾವರ್ಸ್ ಅಂತ ಇದೆ, ಅಲ್ಲಿ ನಾವು ಯಾವ ತರದ ನಾಮಪದವನ್ನ ಬರೀಬೇಕು? ಅಬ್ಸ್ಟ್ರಾಕ್ಟ್ ನೌನ್, ಏನ, ಕಾಮನ್ ನೌನ, ಪ್ರಾಪರ್ ನೌನ, ಕಲೆಕ್ಟಿವ್ ನೌನ, ಮಟೀರಿಯಲ್ ನೌನ? ಎಸ್, ವೆರಿ ಗುಡ್, ವೆರಿ ಗುಡ್, ವೆರಿ ಗುಡ್. ನೋಡಿ, ಕ್ವಶನ್ಗಳನ್ನ ಟ್ವಿಸ್ಟ್ ಮಾಡ್ತಾ ಇದ್ದೀನಿ. ಬಸವರಾಜ್, ಏನ್ ಮಾಡಾಕತ್ತೀವಿ ನೀನು ಚಲವಾದಿ ಅವರೇ? ನಾನು ಏನ್ ಹೇಳ್ತಾ ಇದ್ದೀನಿ, ನೀವು ಏನ್ ಕೇಳ್ತಾ ಇದ್ರಿ ಸರ್? ಇಲ್ಲಿ ಪಕ್ಕದಲ್ಲೇ ನಾನು ಹೇಳ್ಕೊಟ್ಟಿದ್ದೀನಿ ಏನಂತ. ಈ ಡ್ಯಾಶ್ ಆಫ್ ಶಿಪ್ಸ್, ಈ ಫ್ಲೀಟ್ ಅನ್ನೋದು ಒಂದು ಕಲೆಕ್ಟಿವ್ ನೌನ್, ಈ ಫ್ಲೋಕ್ ಅನ್ನೋದು ಕಲೆಕ್ಟಿವ್ ನೌನ್. ಹಂಗಾರೆ ಈ ಜಾಗದಲ್ಲಿ ಈ ಚೆಸ್ಟ್ ಆಫ್ ಡ್ರಾವರ್ಸ್ ಅಂತ ಬರ್ತದ. ತಿಳಿತರಿ? ಈ ಚೆಸ್ಟ್ ಆಫ್ ಡ್ರಾವರ್ಸ್. ಅರ್ಥ ಆಯ್ತಾ? ಸೊ ಈ ರೀತಿಯಾಗಿ ನೀವೇನ್ ಮಾಡ್ಕೋಬೇಕು, ಕಲೆಕ್ಟಿವ್ ನೌನ್ಗಳನ್ನ ತುಂಬಾ ಲಿಸ್ಟ್ ಮಾಡ್ಕೋಬೇಕ್ರಿ. ನೀವು ಕಲೆಕ್ಟಿವ್ ನೌನ್ ಅನ್ನ ಲಿಸ್ಟ್ ಮಾಡ್ಕೋದೇ ಇದ್ರೆ ಎದಕ್ಕೂ ಉಪಯೋಗ ಇಲ್ಲ. ನೆನ್ಪಿಟ್ಕೊಂಡ್ಬಿಡಿ, ನೀವು ಕಲಿತಾ ಇರುವಂತ ಒಂದು ಇಂಗ್ಲಿಷ್. ಅರ್ಥ ಆಯ್ತಾ? ಸೊ ನಾನು ನಿಮಗೆ ನೋಟ್ಸ್ ನಲ್ಲಿ ಕೊಟ್ಟಿರ್ತೀನಿ ಲಿಸ್ಟ್ಗಳನ್ನ, ನೀವು ಅವತ್ತನ್ನ ಓದ್ಕೋಬೇಕು. ಮತ್ತೆ ಎಷ್ಟು ಓದ್ಕೋತಿರೋ ಅಷ್ಟು ನಿಮ್ಮದು ಕೊನೆನೇ ಇಲ್ಲ. ತಿಳಿತರಿ? ಎಸ್. ಹಾಗಾದ್ರೆ ನಾನು ನಿಮಗೆ ಇದನ್ನ ಹೇಳ್ಕೊಟ್ಟೆ. ನೆಕ್ಸ್ಟ್, ಕೈಂಡ್ನೆಸ್. ಇದು ಎಂತ ನಾಮಪದ? ಬೇಗ ಹೇಳಿ. ಕೈಂಡ್ನೆಸ್ ಅನ್ನೋದು ವಿಚ್ ಟೈಪ್ ಆಫ್ ನೌನ್ ಆಗುತ್ತೆ? ಹಲೋ ಸರ್, ಹೇಳಿ. ಗುಡ್. ಕೈಂಡ್ನೆಸ್ ಅನ್ನೋದು ಏನಾಗುತ್ತೆ? ಆಬ್ಸ್ಟ್ರಾಕ್ಟ್ ನೌನ್ ಆಗುತ್ತೆ ರೀ. ಏನಾಗುತ್ತೆ ರೀ? ಆಬ್ಸ್ಟ್ರಾಕ್ಟ್ ನೌನ್. ಯಾಕಂತಂದ್ರೆ ಒಳ್ಳೆತನ ಅನ್ನೋದು ಯಾರಿಗೂ ಕಾಣುವುದಿಲ್ಲ. ಅರ್ಥ ಐತರಿ? ಒಳ್ಳೆತನ ಅನ್ನೋದು ಯಾರಿಗೂ ಕಾಣುವುದಿಲ್ಲ. ಅರ್ಥ ಐತರಿ? ಎಸ್. ಸೊ ಹೀಗೆ ನಾವೇನ್ ಮಾಡಿದ್ದೀವಿ, ಇವುಗಳನ್ನ ನೌನ್ ಟೈಪ್ಸ್ ಗಳನ್ನ ಕಂಪ್ಲೀಟ್ ಆಗಿ ನೋಡ್ಕೊಂಡಿದ್ದೀವಿ. ಇನ್ನೂ ಟೈಪ್ಸ್ ಗಳು ಇರ್ತಾವ್ರಿ, ಅವತರ್ನು ಕೂಡ ನಾವು ನೋಡ್ಕೋಬೇಕಾಗುತ್ತ. ಅರ್ಥ ಐತ್ ನಾ ತರದು? ಸೊ ನೌನ್ ಟೈಪ್ಸ್ ಗಳನ್ನ ಕಂಪ್ಲೀಟ್ ಆಗಿ ನೋಡ್ಕೊಳ್ಳಿಕ್ಕೆ ಆ ನೌನ್ ಟೈಪ್ಸ್ ಗಳನ್ನ ಎಲ್ಲಾ ಕ್ಲಾಸ್ಗಳನ್ನ ಪ್ರಾಪರ್ ಆಗಿ ಮಾಡಿದ್ದೀನಿ. ಅದನ್ನೆಲ್ಲಾನು ನೋಡ್ಕೋಬೇಕು. ಅರ್ಥ ಐತರಿ? ಇಲ್ಲ ಅಂತಂದ್ರೆ ನಿಮಗೆ ಬಹಳ ಅಂದ್ರೆ ಬಹಳ ನೌನ್ ಟೈಪ್ಸ್ ನಲ್ಲಿನೇ ನೀವು ತುಂಬಾ ಕ್ವಶನ್ಸ್ ಗಳನ್ನ ಕಲ್ಕೊಳ್ಳೋದಿರ್ತದ. ಎಕ್ಸಾಂಪಲ್ ಇಲ್ಲದ ನೋಡಿ. ಈಗ ನಾನು ಎಲ್ಲಾ ಟೈಪ್ಸ್ ಗಳನ್ನ ಮತ್ತೊಂದ್ಸಲ ರಿವಿಷನ್ ಮಾಡ್ಬಿಡ್ತಾ ಇದ್ದೇನೆ. ಪ್ರಾಪರ್ ನೌನ್ ಅಂದ್ರೆ ಇಟ್ಟಿರುವ ಹೆಸರು. ಎಕ್ಸಾಂಪಲ್ ಡೇವಿಡ್. ಕಾಮನ್ ನೌನ್ ಅಂತಾರೆ ಸುಮ್ಮನೆ ಹಂಗೆ ಸಾಮಾನ್ಯವಾಗಿ, ಅವ ಡೇವಿಡ್ಡರೇ ಇರ್ಲಿ, ದಾನಪ್ಪರೇ ಇರ್ಲಿ, ದಶರಥರೇ ಇರ್ಲಿ, ಅವಂಗೆಲ್ಲರಿಗೂ ಮೆನ್ ಅಂತನ ಕರೀತಾರ, ಬಾಯ್ ಅಂತನ ಕರೀತಾರ, ಯೂತ್ ಅಂತನ ಕರೀತಾರ, ಹಿಂಗೆ ಏನ್ರ ಒಂದ್ ಇರ್ತದ. ಅರ್ಥ ಐತ್ರಿ? ಬಟ್ ಕಾಮನ್ ನೌನ್ ಅಂತಂದ್ರೆ ಮೆನ್ನು, ಇವೆಲ್ಲ ಬರ್ತಾವ. ಮೂರನೇದು ಕಾಂಕ್ರೀಟ್ ನೌನ್ ಅಂತ ಒಂದು ಬರುತ್ತ. ಕಾಂಕ್ರೀಟ್ ನೌನ್ ಅಂತಂದ್ರೆ ನಮ್ಮ ಪಂಚೇಂದ್ರಿಯಗಳಿಂದ ಅವುಗಳನ್ನು ಅನುಭವಿಸಬಹುದು. ಅರ್ಥ ಐತ್ರಿ? ಪಂಚೇಂದ್ರಿಯಗಳು. ಉದಾಹರಣೆಗೆ ಶಿಪ್, ಹಡಗನ್ನ ಕಣ್ಣಿನಿಂದ ನೋಡ್ಬೋದು, ಟೌನ್ ನೋಡ್ಬೋದು, ಟೇಬಲ್ ಮುಟ್ಬೋದು, ವೆಹಿಕಲ್ ಮುಟ್ಬೋದು, ವೇಲ್ ನೋಡ್ಬೋದು, ವಿಂಗ್ಸ್ ಮುಟ್ಬೋದು. ಒಟ್ಟಾರೆ ಕಾಂಕ್ರೀಟ್ ನೌನ್ ಅಂತಂದ್ರೆ ಅವುಗಳನ್ನು ನಾವು ಮುಟ್ಬೋದು, ನೋಡ್ಬೋದು. ಹಂಗಾರೆ ನೋಡ್ಬೋದು, ಮುಟ್ಬೋದು ಅನ್ನೋದರ ಕಾಂಕ್ರೀಟ್ ನೌನ್ ಆದ್ರೆ ಅವೆರಡೂ ತರನು ಮಾಡ್ಲಿಕ್ಕೆ ಬರ್ಲಾರ್ದಕ್ಕೆ ಅಬ್ಸ್ಟ್ರಾಕ್ಟ್ ನೌನ್ ಅಂತ ಕರೀತಾರ. ಉದಾಹರಣೆಗೆ ಎಬಿಲಿಟಿ, ಕಾಮ್, ಡೆತ್, ಇವೆಲ್ಲ. ಕೌಂಟೇಬಲ್ ನೌನ್ ಅಂತಾರೆ ಎನಿಸಲಿಕ್ಕೆ ಬರುವಂತ ನಾಮಪದಗಳು. ಅರ್ಥ ಐತರಿ?
ಯಾವ್ಯಾವ ನಾಮಪದವು ಎನಿಸ್ಲಿಕ್ಕೆ ಬರುತ್ತಾ? ಉದಾಹರಣೆಗೆ ನಿಮ್ಮ ಮನ್ಯಾಗ ಡ್ರೆಸ್ ಅದಾವ, ನಿಮ್ಮ ಮನ್ಯಾಗ ಜನ ಅದಾರ, ಅವೆಲ್ಲ ಕೌಂಟೇಬಲ್ ನೌನ್ ಆಗುತ್ತೆ. ಅನ್ಕೌಂಟೇಬಲ್ ಅಂದ್ರೆ ಎನಿಸ್ಲಿಕ್ಕೆ ಬರುವುದಿಲ್ಲ. ನಿಮ್ಮ ಮನೆ ಒಳಗಡೆ ಒಂದು ಬೋಗನಿ ಹಾಲ್ ಅದಾವ, ಆ ಹಾಲನ್ನ ಪ್ರಮಾಣದಲ್ಲಿ ಹೇಳ್ಬೋದು, 1 ಲೀಟರ್ 2 ಲೀಟರ್ 3 ಲೀಟರ್ ಅಂತ. ಬಟ್ ನಾವು ಅವುಗಳನ್ನ 1 ಹಾಲು 2 ಹಾಲು 3 ಹಾಲು ಅಂತ ಎನ್ಸಕ್ ಬರುವುದಿಲ್ಲ. ಉದಾಹರಣೆಗೆ ಸಾಲ್ಟ್. ಕಂಪೌಂಡ್ ನೌನ್ ಅಂದ್ರೆ 2 ನಾಮಪದಗಳ ಕೂಡಿ ಒಂದು ನಾಮಪದ ಆಗಿರ್ತ. ಉದಾಹರಣೆಗೆ ಸೂಟ್ ಕೇಸ್, ನೆಕ್ಲೆಸ್, ಟೂತ್ ಬ್ರಷ್, ಇಯರ್ ರಿಂಗ್, ಏರ್ಪೋರ್ಟ್, ಇಲ್ಲೆಲ್ಲ ಅದ ನೋಡಿ. ಕಲೆಕ್ಟಿವ್ ನೌನ್ ಅಂತಾರೆ ಒಂದು ಗುಂಪಿಗೆ ಇಟ್ಟಿರುವ ಹೆಸರು. ಉದಾಹರಣೆಗೆ ಇರುವೆಗಳ ಗುಂಪಿಗೆ ಕಾಲನಿ ಎಂದು ಕರೆಯುತ್ತಾರೆ. ಅರ್ಥ ಆಯ್ತಾರೆ? ಅದೇ ತರ ಇಲ್ಲಿ ಕಾಯರ್ ಅಂತ ಇದನ್ನು. ಕಾಯರ್ ಅಂದ್ರೆ ಏನು? ಹಾಡನ್ನ ಹಾಡುವವರ ಗುಂಪನ್ನ ಕಾಯರ್ ಅಂತ ಕರೆಯುತ್ತೇವೆ. ಇದೇ ತರ ಮತ್ತೆ ಸಿಂಗುಲರ್ ನೌನ್ ಅಂತ ಬರ್ತಾವ. ಅರೆ ನೋಡ್ರಿ, ಏಕವಚನಕ್ಕೆ ಸಂಬಂಧಪಟ್ಟ ನಾಮಪದಗಳನ್ನ ಸಿಂಗ್ಯುಲರ್ ನಾಮಪದಗಳೆಂದು ಕರೆಯುತ್ತಾರೆ. ಉದಾಹರಣೆಗೆ ಈಗ ಸದ್ಯ ಇಲ್ಲಿ ಮೊಬೈಲ್ ಐತಿ, ಇದು ಸಿಂಗ್ಯುಲರ್ ನೌನ್. ಇವೇ ಒಂದ್ 2-3 ಅದು ಅಂದ್ರೆ ಪ್ಲೂರಲ್ ನೌನ್ ಆಗತ್ತ. ತಿಳಿತಾರಿ? ಇನ್ನು ಕೆಲವೊಂದು ಪಾಸಿಟಿವ್ ನೌನ್ ಅಂತ ಬರ್ತಾವ. ಪಾಸಿಟಿವ್ ನೌನ್ ಅಂತಂದ್ರೆ ಏನು ತಿಳಿತ್ರಿ? ಒಂದು ನಾಮಪದಕ್ಕೆ, ಉದಾಹರಣೆಗೆ ಇಲ್ಲಿ ರಾಜು ಅಂತ ಇದ್ದಾನೆ, ಆ ರಾಜುಗ್ ನಾನು ಅಪೋಸ್ಟ್ರಫಿ ಹಚ್ತೀನಿ. ಇಲ್ಲಿ ನೋಡಿ, ಇಲ್ಲಿ ರಾಜು ಅಂತ ಇದ್ದಾನೆ, ಆ ರಾಜುಗ್ನ ಅಪೋಸ್ಟ್ರಫಿ ಹಚ್ಚಿ ಎಸ್ ಹಚ್ಚಿದ್ರೆ ಅದು ರಾಜೂಸ್ ಆಗತ್ತ, ರಾಜುನ ಅಂತ ಆಗತ್ತ. ಹಂಗಾರ ರಾಜುನ ಅನ್ನೋದು ಇದು ನಾಮಪದನೇ, ಬಟ್ ಎಂತ ನಾಮಪದ? ಪೊಸೆಸಿವ್ ನೌನ್. ಪೊಸೆಸಿವ್ ಅಂತಾರೆ ಒಡೆತನ ಹೇಳ್ಕೊಡ್ತದ. ಅರ್ಥ ಆಯ್ತರಿ? ಅದೇ ತರ ಮಟೀರಿಯಲ್ ನೌನ್ ಅಂತ ಇದೆ. ಮಟೀರಿಯಲ್ ನೌನ್ ಅಂದ್ರೆ ಇದೀಗ ನಾನು ನಿಮ್ಗೆ ಹೇಳ್ಕೊಟ್ಟಿದ್ದೀನಿ. ನಿಮ್ಮ ಮಮ್ಮಿ ಒಂದು ನೆಕ್ಲೆಸ್ ಹಾಕೊಂಡಿರ್ತಾಳ. ನೀವು ಮದುವೆ ಆಗಿದ್ದವ್ರು ಇರ್ತಾರಲ್ಲ, ಒಬ್ರೊಬ್ರು ನಿಮ್ಮ ಹೆಂಡತಿ ನೆಕ್ಲೆಸ್ ಹಾಕೊಂಡಿರ್ತಾರ. ಅರ್ಥ ಆಯ್ತರಿ? ಸೊ ನೆಕ್ಲೆಸ್ ಹಾಕೊಂಡಾಗ ಅಲ್ಲಿ ಏನಾಗುತ್ತೆ, ಆ ನೆಕ್ಲೆಸ್ ಮಾಡ್ಬೇಕಾದ್ರೆ ಸಿಲ್ವರು, ಗೋಲ್ಡು ಇವನ್ನೆಲ್ಲ ಯೂಸ್ ಮಾಡ್ತೀವಲ್ಲ ನಾವು, ಅವುಗಳನ್ನು ನಾವೇನು ತಗೋತೀವಿ? ನೆಕ್ಲೆಸ್ ಸಿಲ್ವರ್ಲೇ ಮಾಡಿರಂಗಿಲ್ಲ, ಗೋಲ್ಡ್ನೇ ಇರ್ತದ. ಎಸ್, ಅರ್ಥ ಆಯ್ತರಿ? ಆ ಗೋಲ್ಡ್ದಿಂದ ಮಾಡಿರುವಂತ ಒಂದು ಏನು ಗೋಲ್ಡ್ ಅನ್ನೋದೊಂದು ರಾ ಮೆಟೀರಿಯಲ್ ಐತಲ್ಲ, ಅದಕ್ಕೆ ಮೆಟೀರಿಯಲ್ ನೌನ್ ಅಂತ ಕರೀತಾರೆ. ಸೊ ಹೀಗೆ ನಾನು ನಿಮಗೆ ಇವತ್ತು ಎಲ್ಲಾ ಟೈಪ್ಸ್ ಆಫ್ ನೌನ್ಗಳನ್ನ ಕೂಡ ನಿಮ್ಗೆ ಹೇಳ್ಕೊಟ್ಟೆ. ಅರ್ಥ ಆಯ್ತರಿ? ಎಸ್. ಹೀಗೆ ನೌನ್ ಮೇಲೆ ನಾನು ಆಲ್ಮೋಸ್ಟ್ 50% ರಿವಿಷನ್ ಮಾಡಿದ್ದೀನಿ. ಇನ್ನು 50% ನಾಳೆಗೆ ರಿವಿಷನ್ ಮಾಡ್ತೀನಿ. ನಾಳೆ ಬೆಳಿಗ್ಗೆ ನಿಮ್ ಕ್ಲಾಸ್ ಇರುತ್ತೆ, ಇದು ನಮ್ಮ ಆ್ಯಪ್ ಒಳಗಡೆ ಇದ್ದವ್ರಿಗೆ. ತಿಳಿತರಿ? ಎಸ್. ಹಾಗಾದ್ರೆ ಗೈಸ್, ನೌನ್ ರಿವಿಷನ್ ಕ್ಲಾಸ್ 1 ಆಯ್ತು, ನೌನ್ ರಿವಿಷನ್ ಕ್ಲಾಸ್ 2 ಆದ್ರೆ ಸಾಕು. ತಿಳಿತಾ? ರಿವಿಷನ್, ಯಾಕಂದ್ರೆ ನಾನು ಈಗಾಗಲೇ ತುಂಬಾ ಕ್ಲಾಸಸ್ ಮಾಡಿದ್ದೀನಿ. ನೀವು ಅದನ್ನು ನೋಡ್ಕೋಬೇಕು, ಇವತ್ತು ನೋಡ್ಕೊಂಡು ಅದನ್ನು ನೋಡ್ಕೋರಿ, ನಿಮ್ಗೆ ಇನ್ನೂ ಬಹಳ ರಿವಿಷನ್ ಆಗುತ್ತೆ. ಹಾಗಾದ್ರೆ ಈಗಾಗಲೇ ನಮ್ಮಲ್ಲಿ ಅಡ್ಮಿಷನ್ ತಗೊಂಡಿರುವಂತ ವಿದ್ಯಾರ್ಥಿಗಳಾಗಿರ್ಲಿ, ಹೊಸ ವಿದ್ಯಾರ್ಥಿಗಳಾಗಿರ್ಲಿ, ಕೇವಲ 0 ರೂಪೀಸನ್ನು ಕೊಟ್ಟು ನೀವು ಕ್ಲಾಸ್ ಅನ್ನ ಪಡಿಬೇಕಾದ್ರೆ HS ಸ್ಟಾರ್, GP ಸ್ಟಾರ್, PS ಸ್ಟಾರ್ ನ್ಯೂ ಇಯರ್ದ ಸ್ಪೆಷಲ್ ಆಫರ್ದ ಒಂದು ನ್ಯೂ ಇಯರ್ ಆಫರ್ ಟೆಸ್ಟ್ ಅನ್ನ ಜಾಯಿನ್ ಆಗ್ರಿ. ನಿಮ್ಮ ಫೀಸ್ 000 ಇರ್ತದ. ಹಾಗಾದ್ರೆ ಈ ಟೆಸ್ಟ್ ನ ಜಾಯಿನ್ ಆಗ್ಲಿಕ್ಕೆ 24 ರೂಪಾಯಿ. ಟೆಸ್ಟ್ ದ ಸಿಲೆಬಸ್ ಈ ರೀತಿ ಇದೆ. ನೀವು ಯಾರ್ಯಾರು ಈಗಾಗಲೇ ದುಡ್ಡು ಕೊಟ್ಟು ಕ್ಲಾಸಿಗೆ ಜಾಯ್ನ್ ಆಗಿರಿ, ನಿಮ್ ದುಡ್ಡು ವಾಪಸ್ ಬಂದ್ಬಿಡ್ತದೆ ನಿಮಗೆ. ಅರ್ಥ ಆಯ್ತಾರೆ? ಮೊದಲು ಟಾಪ್ 10 ವಿದ್ಯಾರ್ಥಿಗಳಿಗೆ ಮಾತ್ರ. ಅರ್ಥ ಆಯ್ತಾನ ಆ ಥರದ್ದು? ಅದನ್ನ ಹೇಗೆ ಜಾಯಿನ್ ಆಗಬೇಕು ಅನ್ನೋದನ್ನ ಹೇಳ್ಕೊಟ್ಟಿದ್ದೀನಿ. ಎಕ್ಸಾಮ್ ಡೇಟ್ ಕೂಡ ಹೇಳ್ಕೊಟ್ಟಿದ್ದೀನಿ ನಿಮ್ಗೆ. ಎಕ್ಸಾಮ್ 2ನೇ ತಾರೀಕು ಒಂದಿರ್ತದ, 3ನೇ ತಾರೀಕು ಒಂದಿರ್ತದ, 4ನೇ ತಾರೀಕು ಒಂದಿರ್ತದ. ಸಾಯಂಕಾಲ 7 ಗಂಟೆಗೆ 2 ತಾಸಿನ ಎಕ್ಸಾಮ್. 5ನೇ ತಾರೀಕಿಗೆ ನಿಮ್ಮ ರಿಸಲ್ಟ್ ಇರ್ತದೆ. ಅರ್ಥ ಆಯ್ತಾರೆ? ರಿಸಲ್ಟ್ ಅನ್ನ ಟೆಲಿಗ್ರಾಮ್ ಗ್ರೂಪ್ದಲ್ಲಿ ಅನೌನ್ಸ್ ಮಾಡ್ತೀನಿ. ಓಕೆ, ಸೊ ಥ್ಯಾಂಕ್ ಯು ವೆರಿ ಮಚ್ ಮೈ ಡಿಯರ್ ಸ್ಟೂಡೆಂಟ್ಸ್. ಒಟ್ಟಾರೆ ನಿಮಗೆ ಈ ಕ್ಲಾಸ್ ಇಷ್ಟ ಆಗ್ತಾ ಇದೆ ಅಂತ ತಿಳ್ಕೊಂಡಿದ್ದೀನಿ. ಆಗ್ತಾ ಇಲ್ಲ ಅಂತದನ್ನು ಹೇಳ್ಕೊಳ್ಳಿ, ನಿಮ್ಗೆ ವಾಟ್ಸಪ್ ಮಾಡಿ ಡೀಟೇಲ್ಸ್ ಅನ್ನ ನಿಮ್ಗೆಲ್ಲ ಹೇಳ್ಕೊಡ್ತೇನೆ. ಹಾಗಾದ್ರೆ ಈ ತರಗತಿ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಫ್ರೆಂಡ್ಸ್ಗಳಿಗೂ ಕೂಡ ಶೇರ್ ಮಾಡಿ. ಮತ್ತೆ ನಿಮ್ಗೆ ಏನೇ ಡೌಟ್ಸ್ ಇದನ್ನು ಕೂಡ ಕಮೆಂಟ್ ಸೆಕ್ಷನ್ ಅಲ್ಲಿ ಟೈಪ್ ಮಾಡೋದನ್ನ ಮರಿಬೇಡಿ. ಓಕೆ, ಬಾಯ್, ಟೇಕ್ ಕೇರ್.